ಹಾ ಬಂತಂತೆ. ನಮಸ್ಕಾರ. ಹೇಳ್ತಾ ಇದ್ದೀರಾ ಮೇಡಮ್? ಬಂದ್ರಿ ಮೇಡಮ್? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಎಲ್ಲಾರು ನೀವು ಪುರುಸತ್ ಮಾಡ್ಕೊಂಡು ಬುಕ್ ರಿಲೀಸ್ ಫಂಕ್ಷನ್ ಬಂದು ಎಲ್ಲ ತುಂಬಾ ವಿಜೃಂಭಣೆಯನ್ನ ನಡೆಸ್ಕೊಟ್ರಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶ್ರೀ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஸ்ரீரொன்னொத்து புல் திருவேங்கடமுடையான் பாரொன்னச் சொன்ன பழமொழியுள் ஓரொன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. கட்ட பொருள் விரித்த காஷினியில் நாமரையின் நிட்ட பொருளியம்புமின் பொருளை சிஷ்ட தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் 10. கீதை மொழிந்தருளும் வேதாந்த தேசிகனார் பாதார விந்தமல 10. 11ನೇ ಅಧ್ಯಾಯದ ಬಗ್ಗೆ ಹೇಳ್ಬೇಕಾಗಿತ್ತು. ಅದು ಇದರಲ್ಲಿ 12ನೇ ಪಾಶ್ರ, ಅಲ್ಲಿಂದ ಹೇಳ್ಕೋಬೇಕು. எல்லாம் தனக்குருவாய். சொல்லுங்க. எல்லாம் தனக்குருவாய் இலங்கும் வகைதான் உரைத்த. இலங்கும் வகைதான் உரைத்து சொல்லால் அறிந்தது. சொல்லால் அறிந்தது சோராமல் கண்டிட வேண்டும் என்று. சோராமற் கண்டிட வேண்டுமென்று வில்லாளனுக்கன்று மெய்க்கண் கொடுத்திது வேறுமுண்டோ. மெய்க்கண் கொடுத்திது வேறுமுண்டோ. நல்லார்கள் காண்பன் என்றும். எல்லாம் தனக்குருவாய் ஹலோ நல்லார்கள் காண்பர் என்றும். எதுமா? இன்னொரு லைன் இருக்கிற இதுல நல்லார்கள் காண்பர் என்றும் இல்லையே. 4 லைன் இருக்கே. மெய்க்கண் கொடுத்திரு வேறு கொண்டோ நல்லார்கள் காண்பர் என்று நவின்றார் நங்கள் நாயகன். நல்லார்கள் காண்பர் என்று நவின்றான் நங்கள் நாயகனே. நவின்றான் நங்கள் நாயகனே. எல்லாம் தன குருவாய் இலங்கும் வகைதான் உரைத்து சொல்லால் அறிந்தது சோராமல் கண்டிட வேண்டும் என்று வில்லாளனுக்கன்று மெய்க்கண் கொடுத்திது வேறுமுண்டோ. நல்லார்கள் காண்பர் என்றும் நவின்றான் நங்கள் நாயகனே. எல்லாம் தனக்குருவாய் இலங்கம் வகைதான் உரைத்து சொல்லால் அறிந்தது சோராமற் கண்டிட வேண்டுமென்ற வில்லாளனுக்கன்று மெய்க்கண் கொடுத்திரு வேறுமுண்டோ. நல்லார்கள் காண்பரென்று நவின்றான் நங்கள் நாயகனே. ಈ ಅಧ್ಯಾಯದಲ್ಲಿ
ವಿಶ್ವರೂಪವನ್ನು ತೋರಿಸ್ತಾನೆ. 10ನೇ ಅಧ್ಯಾಯದಲ್ಲಿ ತನ್ನ ಪೂರ್ತಿ ವಿಭೂತಿ ಯೋಗವನ್ನೆಲ್ಲ ಬಾಯಿಂದ ಹೇಳಿದ್ರು ಕೂಡ ಅವನು ಹೇಳ್ತಾನೆ, சொல்லால் அறிந்தது சோராமல் ಕಂಡಿಡ ವೇಂಡುಮೆಂದ್ರೆ. ನೋಡಿ, ಎಲ್ಲೋ ಒಂದ್ ಕಡೆ ಅರ್ಜುನನ್ಗೆ ಸ್ವಲ್ಪ ಅನುಮಾನ, ಇವನೇ ಎಲ್ಲ ನಾನೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಇವನಲ್ಲಿ ಇಷ್ಟೆಲ್ಲ ಕೆಲಸ ಮಾಡಕ್ಕಾಗತ್ತಾ? ಸೃಷ್ಟಿ ಸ್ಥಿತಿ ಲಯ ಎಲ್ಲ ನಾನೇ ಮಾಡ್ತೀನಿ, ಮಧ್ಯಸ್ಥಂ ಅಹಂ ಆದಿ ಅಹಂ ಅಂತ್ಯ ಅಂತೆಲ್ಲ ಹೇಳ್ತಾ ಇರಲ್ಲ, ಇವನ್ಗೆ ಇಷ್ಟೆಲ್ಲ ಮಾಡಕ್ಕಾಗತ್ತಾ? ನಂಬಿಕೆ ಬರಲ್ಲ. ಹೇಳ್ತಾನೆ, ಸೊಲ್ಲಾಮಲ್ ಅರಿಂದದೆ. ಕೇಳಿದಾಗ 10ನೇ ಅಧ್ಯಾಯದಲ್ಲಿ ಹೌದಾ ನೀನ್ ಇಷ್ಟು ದೊಡ್ಡ ವ್ಯಕ್ತಿನ ನನ್ಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾಡೋದಲ್ಲ ಅಂತೆಲ್ಲ ಅನ್ಕೋತಾನೆ. ಆದ್ರೂನು ನಾನು ಇದನ್ನೆಲ್ಲ ನೋಡ್ಬೇಕಲ್ಲ ಕೃಷ್ಣ ಕಣ್ಣಿಂದ ಅಂತ ಹೇಳ್ತಾನಂತೆ. ಮುಳುಗೊಳಗೆ ನಕ್ಕೊಳ್ತಾನೆ ಕೃಷ್ಣ. ಆಯ್ತಾಯ್ತು ಬಿಡು, ಅಷ್ಟೇ ತಾನೆ, ತೋರಿಸ್ತೀನಿ ಅಂತ ಹೇಳಿ, ನೋಡು ಅರ್ಜುನ, ನಿನಗೆ ಹಾಗೆ ನಾನು ಸುಮ್ಮನೆ ವಿಶ್ವರೂಪ ತೋರಿಸ್ಬಿಟ್ರೆ ನಿನಗೆ ನೋಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಕೋಟಿ ಸೂರ್ಯ ಸಮಪ್ರಭ ಭಗವಂತ. ಅವನ ಕೋಟಿ ಸೂರ್ಯ ಸಮಪ್ರಭ. ಸುಮ್ಮನೆ ಒಂದು ಜಾಸ್ತಿ ಅತಿಯಾದ ಬೆಳಕಿದ್ರೇನೆ ಸನ್ ಗ್ಲಾಸಸ್ ಹಾಕೊಂಡ್ಬಿಡ್ತೀವಿ ನಾವು. ಬೇಸಿಗೆ ಬಂದ್ಬಿಟ್ರೆ ಹೊರಗಡೆ ಹೋದ್ರೆ ಆಗೋದೇ ಇಲ್ಲ, ಕಣ್ಣಲ್ಲಿ ನೋಡಕ್ಕೆ ಆಗೋದಿಲ್ಲ ಅಂತ. ಆ ತರ ಭಗವಂತ ಸಾಕ್ಷಾತ್ ಕೋಟಿ ಸೂರ್ಯ ಸಮಪ್ರಭನನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ, ನಿನಗೆ ಬೇರೆ ದಿವ್ಯ ಚಕ್ಷು ಕೊಡ್ತೀನಿ ಅಂತ ಹೇಳಿ ಮೈಕಣ್ ಕೊಡುತ್ತಿದ್ದು. ಇದರಲ್ಲಿ ತುಂಬಾ ಸೊಗಸಾದ ಅರ್ಥ ಹೇಳ್ತಾರೆ. ಮೈಕಣ್ ಅಂತ ಹೇಳಿದ್ರೆ ಒಂದು ನಿಜವಾದ ನಂಬಿಕೆ ಇರಬೇಕು ನಿಮಗೆ. ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇದ್ರೆ ನಿಮಗೆ ದರ್ಶನವಾಗತ್ತೆ ಎದುರುಗಡೆ. ಯಾಕೆ ಭೀಷ್ಮರಿಗೆ ಮಾತ್ರನೇ ಕೃಷ್ಣ ಚತುರ್ಭುಜದೊಂದಿಗೆ ಕಾಣಿಸ್ತಾ ಇದ್ದ? ಭೀಷ್ಮನಿಗೆ ಗೊತ್ತು ಇವನು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಭೀಷ್ಮನಿಗೆ ಗೊತ್ತು. ಯಾಕಂದ್ರೆ ಅವನು ಅಷ್ಟವಸುವಾಗಿದ್ದಾಗ ಅಷ್ಟವಸುವಿನ ಅಂಶ ಭೀಷ್ಮ, ಅದು ಬೇರೆ ವಿಷಯ. ಆದ್ರೂನು ಅವನಿಗೆ ಗೌರವನೂ ಇತ್ತು, ಇವನೇನೆ ಭಗವಂತ ಅಂತ ಗೌರವ ಇತ್ತು, ಭಕ್ತಿ ಇತ್ತು. ಹಾಗಾಗಿ ಭೀಷ್ಮರಿಗೆ ಕಾಣಿಸ್ತಾ ಇದ್ದ. ಈ ಮೈ ಕಣ್ಣಂದ್ರೆ ಅದನ್ನೇ, ನೋಡಕ್ಕೆ ಸುಮ್ಮನೆ ಒಂದು ಕಣ್ಣು ಕೊಟ್ಬಿಟ್ರೆ ಸಾಲದು, ಅದನ್ನ ನೋಡಿ ಗ್ರಹಿಸಿ ನಂಬಬೇಕು. ಫೇತ್ ಅದೇನು ಮಹಾವಿಶ್ವಾಸ. ಅದಿಲ್ಲದೆ ಹೋದ್ರೆ ಭಗವಂತ ನಿಮ್ಗೆ ಕಾಣೋದು ಇಲ್ಲ, ಕಾಣಿಸ್ಕೊಳ್ಳೋದು ಇಲ್ಲ. ಅವನಿಗೆ ಏನಾಗ್ಬೇಕಾಗಿದೆ? ನಮ್ಮ ಮುಂದೆ ಬಂದು ನಿಂತ್ಕೊಂಡು ಕಾಣಿಸ್ಕೊಳ್ಳೋದು. ತ್ರೇತಾಯುಗದಲ್ಲಿ ಎಲ್ಲಾನು ಹವಿಸುಗಳನ್ನೆಲ್ಲ ಕೊಡ್ಬೇಕಾದ್ರೆ ದ್ವಾಪರ ಯುಗದ ಕೊನೆಯವರೆಗೂ ಎಲ್ಲ ಬಂದು ಹವಿಸುಗಳನ್ನ 33 ಕೋಟಿ ದೇವತೆಗಳು ಅವರೇ ತಗೊಂಡು ಹೋಗ್ತಾ ಇದ್ರಂತೆ ಅಗ್ನಿನಲ್ಲಿ. ಆದ್ರೆ ಯಾವಾಗ ಯಾರೋ ಒಬ್ರು, ಯಾಕಂದ್ರೆ ದೇವತೆಗಳು ಹವಿಸ್ಸು ತಗೊಳ್ಬೇಕಾದ್ರೆ ಸಾಕ್ಷಾತ್ ನೋಡ್ಬೋದು, ಅವರನ್ನ ಮುಟ್ಟಬಾರ್ದು, ಭೂಲೋಕದಲ್ಲಿರೋರು ಯಾರು ಮುಟ್ಟಬಾರ್ದು ಅಂತ ಇರುತ್ತೆ. ಅದನ್ನ ಯಾರೋ ಒಬ್ರು ದೇವತೆಗಳ ಕೈಯನ್ನ ಹಿಡಿದು ನೋಡ್ಬಿಟ್ರಂತೆ. ಅವಾಗಿಂದ ಅವ್ರು ಬರೋದೇ ಇಲ್ಲ. ಇವಾಗ ಸುಮ್ಮನೆ ಬರೀ ಅಗ್ನಿ ಕಾಣಿಸುತ್ತೆ, ಜ್ವಾಲೆಗೆ ನಾವು ಹೋಗ್ತಾ ಇದೀವಿ. ಅದನ್ನೇ ಕೆಲವರೆಲ್ಲ ಫೋಟೋ, ಇದು ನರಸಿಂಹರ ಮಾದರಿ ಇರ್ತದೆ, ಇದು ವೇಣುಗೋಪಾಲ ಸ್ವಾಮಿ ಮಾದರಿ ಇರ್ತದೆ, ತಿರುಪತಿ ಶ್ರೀನಿವಾಸನ ಮಾದರಿ ಇರ್ತದೆ ಅಂತ ಡಿಸ್ಕ್ರೈಬ್ ಮಾಡಿ ಹಾಕೊಳ್ತಾರೆ. ಹವಿಸ್ಸನ್ನ ನೇರವಾಗಿ ತಗೊಳ್ತಾ ಇದ್ರು ಎಲ್ಲಾ ದೇವತೆಗಳು, ಅದನ್ನು ಬಿಟ್ಬಿಟ್ರು. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಉದ್ದಟತನ. ಅವ್ರೇನಾಗತ್ತೆ, ಅವ್ರು ಯಾರು ನಿಜವಾದ ಮುಟ್ಟು ನೋಡೋಣ ಅಂತೆಲ್ಲ ಮಾಡ್ತೀವಲ್ಲ ಅವಾಗ. ಅದೇ ಕಾರಣಕ್ಕೇನೆ ಇಲ್ಲಿ ನಿಜವಾಗ್ಲೂ ನಿಮ್ಗೆ ನೋಡ್ಬೇಕಂದ್ರೆ ಮೈ ಕಣ್ಬೇಕು. ಭಗವಂತನ ನೋಡ್ಬೇಕಾದ್ರೆ ಹೃದಯಾಂತರಾಳದಲ್ಲಿ ಅವನ ಬಗ್ಗೆ ಭಕ್ತಿ ಗೌರವ ಎಲ್ಲ ಬೇಕು, ವಿಶ್ವಾಸ ಇರಬೇಕು. ಅವಾಗ್ಲೇ ನಿಮ್ಗೆ ಕಾಣಿಸ್ತಾನೆ. ಅದಕ್ಕಾಗಿ ಒಂದು ವಿಶೇಷವಾದ ಕಣ್ಣು ಕೊಡ್ತಾನೆ. ಹೇಗೆ ಸಂಜಯನಿಗೆ ಒಂದು ದಿವ್ಯ ಚಕ್ಷು ಕೊಟ್ಟಿದ್ನೋ, ಎಲ್ಲವನ್ನು ನೋಡಿ ಕೂತ್ಕೊಂಡ್ ಸಂಜಯ ಏನು ವಾರ್ಫೀಲ್ಡ್ ಬಂದಿರ್ಲಿಲ್ಲ, ಅವನು ಧೃತರಾಷ್ಟ್ರನ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಅವನು ಅದನ್ನೆಲ್ಲ ನೋಡಿ ಕಾಮೆಂಟ್ರಿ ಹೇಳ್ತಾ ಇದ್ದ ಅಷ್ಟೇನೆ ಧೃತರಾಷ್ಟ್ರನ್ಗೆ. ಅದೇ ತರ ಇವಾಗ ಇವನ್ ಕೇಳ್ತಾನೆ, ನಾನ್ ನೋಡ್ಬೇಕು, ಸೊಲ್ಲಾಲರಿಂದ ನೀನ್ ಹೇಳಿದಿಲ್ಲ ಅದನ್ನೆಲ್ಲ ನನ್ಗೆ ಕೇಳಿಸ್ಕೊಂಡೆ, ಅರ್ಥ ಆಯ್ತು. ಆದ್ರೆ ಅದನ್ನ ನೇರವಾಗಿ ನೋಡ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಈಗ ಒಂದ್ ಕಡೆ ಯಾವ್ದೋ ದೊಡ್ಡ ರಾಕ್ಷಸರ ಗುಂಪು ಗಣ ಎಲ್ಲ ನಾನೇ ಅಂತಾನೆ, ಯಮ ನಾನೇ ಅಂತ ಹೇಳ್ತಾನೆ, ಸೃಷ್ಟಿ ಮಾಡೋದ್ರಲ್ಲಿ ಬ್ರಹ್ಮ ನಾನೇ ಅಂತ ಹೇಳ್ತಾನೆ. ಇದು ಹೇಗೆ ಸಾಧ್ಯ ಅಂತ ಅವನಿಗೆ ಒಂದಿದು ಹೇಗೆ ಅಂತ ತೋರಿಸ್ಬೇಕು ಅಂತ ಹೇಳುವಾಗ ತೋರಿಸ್ತಾನೆ. ಇದೆ ಇದರಲ್ಲಿ ವಿಲ್ಲಾಳನಕ್ಕೆ ಅರ್ಜುನನಿಗೆ ವಿಲ್ಲಾಳನ್ ಅಂತ ಹೇಳಿದ್ರೆ ಬಿಲ್ಲು ಬಾಣ ಇಟ್ಕೊಂಡಿದ್ದಾನಲ್ಲ ಅವನು ಅಂತ. ಸವ್ಯಸಾಚಿ ಅಂತ ವಿಶೇಷವಾಗಿ ಒಂದು ಹೆಸರು ಅರ್ಜುನನಿಗೆ. ಯಾಕಂದ್ರೆ ಕೈಯಲ್ಲೂ ಸರಿ ಕಾಲಲ್ಲೂ ಸರಿ ಒಟ್ಟಿಗೆ ಏಕಕಾಲದಲ್ಲಿ ಬಾಣಗಳನ್ನ ಪ್ರಯೋಗ ಮಾಡಕ್ಕೆ ಯೋಗ್ಯತೆ ಇದ್ದವನು ಅವನು ಅರ್ಜುನ. ಅದರಿಂದ ಸವ್ಯಸಾಚಿ ಅಂತ ಅವನಿಗೆ ಹೆಸರು ಬಂತು. ವಿಲ್ಲಾಳನಕ್ಕೆ ಅಂದ್ರೆ ಅವತ್ತು ನಲ್ಲಾರ್ಹಳ್ ಕಾಣ್ಬರೆಂಡು. ಇಲ್ಲಿ ಬಿಡಿ ಇವನಿಗೆ ತೋರ್ಸಿದ್ರೆ ಆಮೇಲೆ ಯಾರಿಗೆ ವಿಶ್ವಾಸ ಇದೆಯೋ ಅವರು ಇದ್ರ ಮೂಲಕ ಭಗವದ್ಗೀತೆಯಲ್ಲಿ 11ನೇ ಚಾಪ್ಟರ್ ಓದಿದ್ರೆ ವಿಶ್ವರೂಪದಲ್ಲಿ ಭಗವಂತ ಏನೇನು ತೋರಿಸ್ದ ಅಂತ ನಮವರೆಗೂ ಬರುತ್ತಲ್ಲ. ನಾವೆಲ್ಲ ನಲ್ಲಾರ್ಹಳ್ ಗುಂಪಲ್ಲಿ ಸೇರ್ಕೋಬೇಕು. ಯಾಕಂತ ಹೇಳಿದ್ರೆ
ಭಗವಂತನಲ್ಲಿ ವಿಶ್ವಾಸ ನಾವು ನಮಗಿದೆ ಅಂತ ನಾವು ಅನ್ಕೊಂಡ್ಬಿಟ್ರೆ ಮಾತ್ರ ಸಾಲದು, ಭಗವಂತನಿಗೂ ಅನ್ನಿಸ್ಬೇಕು, ಅವನು ನಮ್ಗೆ ಸಾಕ್ಷಾತ್ಕರಿಸ್ಬೇಕು. ಹೇಗೆ ಸಾಕ್ಷಾತ್ಕರಿಸ್ತಾನೆ ಅಂತ ಹೇಳಿದ್ರೆ, ನಿಜವಾದ ಅಂತರಾಳದಲ್ಲಿ ನಮಗೆ ಅವನ ಬಗ್ಗೆ ಭಕ್ತಿ ಇದ್ರೆ ಓದಿದಾಗ ದರ್ಶನ ಸಮಾನಕಾರವಾದ ರೂಪ ಬಂದು ಎದುರುಗಡೆ ನಿಂತುಕೊಳ್ಳುತ್ತೆ. ಯಾವಾಗ್ಲೂ ಅಷ್ಟೇನೆ ಭಾಷೆಗಳನ್ನ ಅರ್ಥ ಹೇಳ್ಬೇಕಾದ್ರೆ ನಾವು ಆ ಪ್ರಪಂಚಕ್ಕೆ ಹೊಟ್ಟೋಗ್ಬಿಟ್ಟಿದ್ದೇವೆ. ಕೃಷ್ಣನ ಹೇಳ್ಬೇಕಾದ್ರೆ ಕೃಷ್ಣಾವತಾರ ಲೋಕಕ್ಕೆ ಹೋಗಿರ್ತೀವಿ, ರಾಮನನ್ನ ಹೇಳ್ಬೇಕಾದ್ರೆ ತ್ರೇತಾಯುಗಕ್ಕೆ ಹೋಗಿರ್ತೀವಿ. ಹಾಗೆ ಹೋದ್ರೇನೆ ಅನುಭವಕ್ಕೆ ನಮಗೆ ಬರೋದು, ಹೇಳಕ್ಕೂ ಆಗೋದು. ಆ ಅನುಭವ ನಮಗ್ ಬರ್ಬೇಕು ಅಂತ ಹೇಳಿದ್ರೆ ಮೇಯ್ಕಂಡ್ ನಮಗೆ ಅಂತರಾಳದಲ್ಲಿ ನಮ್ಗೆ ಒಂದು ಶುದ್ಧತೆ ಇರ್ಬೇಕು, ಶೌಚ ಇರ್ಬೇಕು. ಅವಾಗ್ಲೇ ಕಾಣಿಸುತ್ತೆ ಭಗವಂತನನ್ನ ನಂಬಿ, ಇದೆಲ್ಲ ಸುಮ್ನೆ ಅವನ್ ಯಾವ್ದೋ ಗ್ರಾಫಿಕ್ಸ್ ಯಾವ್ದೋ ಲೇಸರ್ ಪಿಕ್ಚರ್ ತೋರಿಸ್ಬಿಟ್ಟ, ಅದು ಎಲ್ಲ ಅದ್ರಲ್ಲಿ ವಿಶ್ವರೂಪ ಇತ್ತು ಅಂತ ಎಲ್ಲಾರ್ಗೂ ಕಾಣಿಸ್ತಾ, ಅದಕ್ಕೆ ಕ್ವಶನ್ ಮಾಡ್ತಾರೆ. ಅಲ್ಲಿದ್ದವ್ರಿಗೆಲ್ಲ ಕಾಣಿಸ್ತಾ, ಯುದ್ಧ ಭೂಮಿನಲ್ಲಿ ಇದ್ದವರೆಲ್ಲ ನೋಡಿದ್ರ, ಇವನಿಗೆ ಮಾತ್ರ ಜೀವ ಶಿಕ್ಷೆ ಕೊಟ್ಟಿದ್ರಲ್ಲ, ಬಾಕಿ ಅವ್ರದ್ದೆಲ್ಲ ನೋಡಿದ್ರೆ ಅಕಸ್ಮಾತ್ ಅವರೆಲ್ಲ ಜ್ಞಾನ ತಪ್ಪಿ ಬಿದ್ಬಿಟ್ರಲ್ಲ. ನಮ್ಮ ದೇವರ ಬಗ್ಗೆ 1000 ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಯಾಕೆ ಕೇಳ್ಬೇಕು? ವಿಶ್ವಾಸ ಇರೋರು ಯಾರು ಈ ತರ ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಯಾರಿಗೆ ಬೇಡವೋ ಅವರನ್ನೇ ಕೇಳೋದು. ನೀವು ನಾಸ್ತಿಕನ ಬಿಟ್ಟು ಬಿಡು, ನೇನು ಭಗವಂತ ಏನು ನಿನ್ನನ್ನು ಬಲವಂತ ಮಾಡೋಲ್ಲ. ನಂಬೋರ್ನ ಯಾಕೆ ಕೆಡಿಸ್ತೀಯಾ? ನಂಬೋರ್ನ ಯಾಕೆ ಕೆಡಿಸ್ಬೇಕು? ನಮ್ಮ ಧರ್ಮ ಉಳಿಬೇಕಾದ್ರೆ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವಾಗ್ಲೂ ಅಷ್ಟೇ ಯಾವ್ದೋ ಒಂದು ಪದ್ಧತಿ ಒಂದು ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಹಿರಿಯರು ಮಾಡ್ತಾ ಇರ್ತಾರೆ. ಮೇಲೆ ಯಾರು ಶೈವನ ಹಾಡು ವೇಂಡುವನ ಕೇಟಿಲ್ಲ, ಅವ್ರನ್ನ ಕೇಳ್ಕೊಂಡು ಮುಂದೆ ಬರೋ ಕಿರಿಯರೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದೇನು ಅದರಿಂದೇನು ಅಂತ ಎಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ಬಿಡಕ್ ಆಗೋದಿಲ್ಲ. ಒಂದ್ ವೇಳೆ ಅದರಲ್ಲಿ ಶಕ್ತಿ ಇದ್ರೆ ಕೂಡ ಅದನ್ನ ವೈಜ್ಞಾನಿಕವಾಗಿ ಲ್ಯಾಬೊರೇಟರಿನಲ್ಲಿ ಇಟ್ಟು ತೋರ್ಸಕ್ಕಾಗಲ್ಲ. ಆತ್ಮ ಇದೆ, ಖಂಡಿತವಾಗ್ಲೂ ಇದೆ, ಜೀವಾತ್ಮ ಇದೆ, ಪರಮಾತ್ಮ ಅದ್ರ ಜೊತೆಗೂ ಇದ್ದಾನೆ. ನಿಮ್ಗೆ ಲ್ಯಾಬ್ ಅಲ್ಲಿ ತೋರ್ಸು, ಅವಾಗಲೇ ನಾನು ನೋಡ್ತೀನಿ ನಂಬ್ತೀನಿ ಅಂದ್ರೆ ಅಷ್ಟು ಲ್ಯಾಬ್ ಅಲ್ಲಿ ತೋರ್ಸೋಂತ ಇನ್ನೂ ಬುದ್ಧಿವಂತಿಕೆ ಆ ಮಟ್ಟ ನಮಗೆ ಇನ್ನೂ ಬಂದಿಲ್ಲ. ನೇರವಾಗಿ ಎಲ್ಲ ಜೀವಾತ್ಮಗಳನ್ನ ಒಂದು ಜ್ಯೋತಿ ಸ್ವರೂಪದಲ್ಲಿ ನೋಡ್ತಾ ಇದ್ರು ಯಾಜ್ಞವಲ್ಕ್ಯರು. ಇವರೆಲ್ಲ ಸ್ಮೃತಿಗಳನ್ನ ಬರೆದವರೆಲ್ಲ ಭಗವಂತನನ್ನು ಜ್ಯೋತಿ ಸ್ವರೂಪವಾಗಿ ಎಲ್ಲದ್ರಲ್ಲೂ ನೋಡ್ತಾ ಇದ್ರು. ಶಿಶುಪಾಲನ ವಧೆಯಾದಾಗ ಒಂದು ಜ್ಯೋತಿ ಸ್ವರೂಪವಾಗಿ ಹೋಗಿ ಭಗವಂತನ ಎದೆಯಲ್ಲಿ ನೇರವಾಗಿ ಹೋಗಿದ್ದು ಮಹಾಭಾರತ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ಎಲ್ಲರೂ ನೋಡಿದ್ದಾರೆ. ಇದು ಎಲ್ಲಾನು ಕತೆ. ಯಾರು ಏನ್ ನಂಬಬಾರದು ಅಂತಿದ್ರೆ ನಂಬಬೇಡಿ, ಯಾರಿಗೂ ಏನು ಬಲವಂತ ಮಾಡ್ತಾ ಇಲ್ಲ. ಈ 11ನೇ ಅಧ್ಯಾಯದಲ್ಲಿ ಮಾತ್ರ ಸ್ವಲ್ಪ ಬರೀ ಪ್ರತಿಪದಾರ್ಥ ಮಾತ್ರ ಬಿಟ್ಟು ಸ್ವಲ್ಪ ಆಳವಾಗಿ ನಾವು ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಇದೇ ಅಧ್ಯಾಯದಲ್ಲೇನೆ ಅರ್ಜುನನಿಗೆ ವಿಶ್ವಾಸ ಬಂದಿದ್ದು, ಹಬ್ಬ ಎಷ್ಟು ದೊಡ್ಡವನು ಇವನು, ನನ್ನ ಜೊತೆಗಿದ್ದವನು ಎಂಥ ದೊಡ್ಡವನು ಅನ್ನೋದು ವಿಶ್ವಾಸ ಬಂದಿದ್ದು. ಈಗ ಒಬ್ಬೊಬ್ಬರಿಗೂ ವಿಶ್ವರೂಪ ತೋರಿಸ್ಬೇಕಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ನೆಲೆಯಾಗಿ ನಿಲ್ಲಬೇಕಾದ್ರೆ ಆ ವಿಶ್ವರೂಪ ಎಲ್ಲಾರ್ಗೂ ತೋರಿಸ್ಬೇಕಾಗಿದೆ. ಯಾಕಂದ್ರೆ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ, ಮತನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ. ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಹೀಗೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗಿ ನಾವು ನಿಂತ್ಕೊಳ್ತೀವಿ? ಯಾರು ಕಾಪಾಡೋದು ನಮ್ಮ ಧರ್ಮನ? ಇದೆಲ್ಲ ಕ್ವಶನ್ ಮಾರ್ಕ್, ದೊಡ್ಡ ಕ್ವಶನ್ ಮಾರ್ಕ್ ಬರುತ್ತೆ. ಪ್ರತಿಯೊಬ್ರು ನಮ್ಮ ಮನೆಯಲ್ಲಿ ನಾವು ನಮ್ಮ ಧರ್ಮವನ್ನ ಕಾಪಾಡ್ಕೊಂಡು, ಅದಕ್ಕೇನೆ ಶಾಸ್ತ್ರ ಅಂತ ಇಟ್ಟಿದ್ರು. ನಿತ್ಯ ನೈಮಿತ್ತಿಕಗಳನ್ನ ಮಾಡ್ಬೇಕಾದ್ರೆ ಭಗವಂತನ ಸ್ಮರಣೆ ಪ್ರತಿಯೊಬ್ರು ಮಾಡ್ತಾರೆ. ಯಾಕಂದ್ರೆ ಅವನಿಗೆ ನಾವೆಲ್ಲಾನು ಸಾತ್ವಿಕತೆಯಾಗ ಮಾಡ್ಬೇಕಾದ್ರೆ ಭಗವಂತನಿಗೆ ಮಾಡ್ಬೇಕು. ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ, ಭಕ್ತಿ ಯೋಗದಲ್ಲಿ ಬರುತ್ತೆ. ಹೇಗೆ ಕೃಷ್ಣ ನಾನು ಹೇಗ್ ಭಕ್ತಿ ಮಾಡ್ಬೇಕು, ನೀನ್ ಇಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳಿದಾಗ ಹೇಳ್ಕೊಡ್ತಾನೆ. ಸಾತ್ವಿಕತೆಯಾಗ ಮಾಡೋದು ನೀನ್ ಯಾಕೆ ಕಷ್ಟಪಡ್ತೀಯ ಅಂತ. ಅದ ಅಧ್ಯಾಯ ಬಂದಾಗ ನೋಡೋಣ. ಇವಾಗ ಈ ಅಧ್ಯಾಯದಲ್ಲಿ ನನಗೆ ನೋಡ್ಬೇಕು ಅಂತ ಹೇಳಿದಾಗ ಅದು ಕೊಡ್ತಾನೆ. 10ನೇ ಅಧ್ಯಾಯದಲ್ಲಿ ತನ್ನ ವೈಭವಗಳನ್ನೆಲ್ಲ ಬಾಯಿಂದ ಹೇಳಿದ್ದ, ಅದನ್ನೆಲ್ಲ ನಾನು ನೋಡ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ 3ನೇ ಶ್ಲೋಕ ಇದೆಯಲ್ಲ, ಏವಮೇತತ್ ಯದಾ ಆತ್ತ ತ್ವಮಾತ್ಮಾನಂ ಪರಮೇಶ್ವರಃ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮಃ. ನಿನ್ನ ಐಶ್ವರ್ಯಗಳೆಲ್ಲ, ನಿನ್ನ ಬೇರೆ ಬೇರೆ ರೂಪಗಳನ್ನೆಲ್ಲ ನಾನು ನೋಡ್ಬೇಕು ಅಂತ ಆಸೆ ಪಡ್ತೀನಿ ಅರ್ಜುನ. ನೋಡಿ, ಇವಾಗ್ಲೂ ಅಷ್ಟೇನೆ ಅವನಿಗೆ ಅರ್ಜುನ ಹೇಳೋದಿದು, ನೋಡ್ಬೇಕು ಅಂತ ಇಷ್ಟಪಡ್ತೀನಿ ಕೃಷ್ಣ ಅಂತ ಹೇಳ್ತಾನಲ್ಲ. ಯಾಕೆಂದ್ರೆ ಅವನು ಅಷ್ಟು ನಿಕಟವಾಗಿ ಕೃಷ್ಣನ ಜೊತೆಗೆ ಯಾವಾಗ್ಲೂ ಸಹವಾಸ ಮಾಡ್ತಾ ಇದ್ದ. ಅತ್ತೆ ಮಗ ಅಂತ ಅನ್ಕೊಂಡಾಗ್ಲೂ ತುಂಬಾ ವೆರಿ ಕ್ಲೋಸ್ ಫ್ರೆಂಡ್. ಕಸಿನ್ಸ್ ಅಲ್ಲಿ ಕೆಲವರು ತುಂಬಾ ಅಂತರಂಗವಾಗಿರ್ತಾರೆ. ಸೊ ಆತರ ನಿಕಟವಾಗಿ ಇದ್ದ ಕೃಷ್ಣ. ಆದ್ರಿಂದ ನಾನು ನೋಡ್ಬೇಕು ಅಂತ ಇಷ್ಟಪಡ್ತೀನಿ. ನೀನು ಅಂತ ಹೇಳಿದಿಲ್ಲ, ನಂಗೆ ಆಶ್ಚರ್ಯ ಆಗ್ತದೆ ಕೃಷ್ಣ ನೋಡ್ಬೇಕು ಅಂತ. ಕೂಡಲೇ ಭಗವಂತ ಅರ್ಜುನನಿಗೆ ಏನ್ ಮಾಡ್ತಾನೆ, ದಿವ್ಯ ಚಕ್ಷವನ್ನು ಕೊಡ್ತಾನೆ. ಅವನ ನಿಜವಾದ ರೂಪ, ಸ್ವರೂಪ, ವೈಭವ ಎಲ್ಲವನ್ನು, ಆಕಾರ, ಸೃಷ್ಟಿ, ಸ್ಥಿತಿ, ಲಯ ಮಾಡೋದು, ಪ್ರತಿಯೊಂದು ಅವತಾರಗಳನ್ನೆಲ್ಲ ನೋಡ್ಬೇಕಾದ ವಿಶೇಷಗಳನ್ನ ಎಲ್ಲವನ್ನ ಒಂದೇ ಕಡೆ ಒಂದೇ ರೂಪದಲ್ಲಿ ಬೃಹದಾಕಾರವಾಗಿ ಬೆಳೆದು
ಅದರಲ್ಲೇ ಎಲ್ಲವನ್ನು ತೋರಿಸ್ತಾನೆ. ಈ ದಿವ್ಯ ಚಕ್ಷು ಕೊಟ್ಟಿರೋದ್ರಿಂದ ಅವನಿಗೆ ನೋಡಕ್ಕೆ ಸಾಧ್ಯವಾಯಿತು. ಅರ್ಜುನನಿಗೆ ಏನಪ್ಪಾ ಅಂತ ಹೇಳಿದ್ರೆ ಯುದ್ಧ ಮಾಡಲು ನಿಜವಾಗುವ ಧೈರ್ಯ ಬರ್ಬೇಕು. ಅದು ಸಾಧ್ಯವಾಗ್ಬೇಕು ಅಂತ ಅದಕ್ಕೆ ಮನಸ್ಸು ದೃಢ ಆಗ್ಬೇಕು. ಮನಸ್ಸು ದೃಢ ಆಗ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕುತೂಹಲದಿಂದ ಭಗವಂತನ ವಿಶ್ವರೂಪ ನೋಡಲು ಇಚ್ಛೆ ಪಡ್ತಾನೆ. ಅದು ಸ್ವಲ್ಪ ಇವಾಗ ಈ ಮಕ್ಕಳೆಲ್ಲ ಹಾಗೆ ಏನಾದ್ರು ಒಂದು ಕೆಲಸ ಮಾಡು ಅಂತ ಹೇಳಿ ನಾವು ಗೆದ್ದು ಯುದ್ಧ ಮಾಡು ಅಂತ ಹೇಳ್ಬೇಕು. ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಇನ್ನೇನೋ ಒಂದು ಹೇಳುತ್ತೆ, ಡೈವರ್ಟ್ ಮಾಡುತ್ತೆ, ಇನ್ನೊಂದ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು, ಹೆಚ್ಚು ಕಡಿಮೆ ಹಾಗೆ ಅಂತ ಇಟ್ಕೊಳ್ಳಿ. ವಿಶ್ವರೂಪ ತೋರಿಸಿದ್ನಲ್ಲ ಅಂದ್ರೆ ತೋರಿಸ್ತಾ ಅದ್ ಬೇರೆ ವಿಷಯ. ಏನ್ ಮಾಡ್ತಾನೆ, ತಲೆ ತಿಳ್ಸ್ಕೊಂಡೆ, ಅಯ್ಯೋ ಇದಕ್ಕೆ ಎಷ್ಟೇ ಇಲ್ಲದಪ್ಪ, ಆಯ್ತು ಒಪ್ಕೊಂಡ, ಆಯ್ತು ನೋಡ್ತೀನಿ, ಹೋಯ್ತು ನನಗೆ ಮನ ಕ್ಲೇಶ ಎಲ್ಲ ಹೋಯ್ತು ಅಂತ ಹೇಳ್ತಾನೆ. ತಿರ್ಗಾ ನಿನ್ ರೂಪ ನೋಡ್ಬೇಕು ಅಂತ ಹೇಳ್ತಾನೆ. ಹಾಗೆ ಅರ್ಜುನನಿಗೆ ಕರುಣಿಸಿದ ಕೇವಲ ಕೃಪೆ. ಇವನು ಕೇಳ್ಬಿಟ್ಟ, ಅವ್ನು ತೋರ್ಸ್ಬಿಟ್ಟ ಅಂತ ತಿಳ್ಕೊಂಡ್ಬಿಡ್ಬೇಡಿ ಯಾರು, ಕೇವಲ ಅವನ ಕೃಪೆ. ತನ್ಮೂಲಕ ನಮಗೆಲ್ಲ ಭಗವಂತ ಯಾರು ಅಂತ ತೋರಿಸ್ತಾ ಇದ್ದಾನೆ. ನಮಗೆಲ್ಲ ಏನು ವಿಶ್ವರೂಪದ ಅರ್ಜುನ ದಿವ್ಯ ಚಕ್ಷು ಅಂತ ನೋಡ್ಕೊಂಡ ಅವನೇನು ಅನ್ನೋದನ್ನ ನಾವು ಓದಿನೂ ತಿಳ್ಕೊಳ್ಬೋದು. ಅರ್ಜುನನಿಗೆ ತಕ್ಷಣ ಗಾಬರಿ ಆಯ್ತು. ಏನಪ್ಪಾ ಅಂದ್ರೆ ಹಾಗೆ ತಾನು ಭಗವಂತನನ್ನು ಸಾದಾ ಫುಲ್ಲು ನೋಡಿ ಆ ಕಡೆ ಹಿಂದೆ ಮುಂದೆ ಎಲ್ಲ ನೋಡ್ಬಿಟ್ಟು, ಇವು ಬಿಡಪ್ಪ, ನನ್ನ ಮೊದಲಿನ ರೂಪನೇ ತೋರಿಸು, ಈ ರೂಪ ನೋಡಕ್ಕೆ ಭಯಂಕರವಾಗಿದೆ, ನನ್ಗೆ ಸಾಧ್ಯವೇ ಆಗ್ತಾ ಇಲ್ಲ, ನಿನ್ ಜೀರ್ಣನೇ ಮಾಡ್ಕೊಳಕ್ಕಾಗಲ್ಲ, ನೀನೇನಾ ಅಂತ ಹೆದರಿಕೆ ಆಗ್ತಾ ಇದೆ, ಇಷ್ಟು ದಿವಸ ನಿಮ್ ಜೊತೆಗೆ ಇದ್ನಲ್ಲ ಅಂತ, ನೀನೇನಾ ಅಂತ ಹೇಳ್ಬಿಟ್ಟು ನೀನು ಮುಂಚಿನ ರೂಪವನ್ನೇ ಹಾಕೋದು. ಆದಿದೇವನು ಪುರಾಣನು ಪುರುಷೋತ್ತಮನು ಆದ ಭಗವಂತನ ನಿನ್ನನ್ನ ಹೋಗಿ ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತೆಲ್ಲ ಕರೆದು ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಃಖನೋ ಭಯನೋ ಆಗುತ್ತೆ. ಇವಾಗ ಯಾರೋ ಒಬ್ರು ಇಂಟರ್ವ್ಯೂ ಹೋಗ್ಬೇಕು ಅಂತ ತಿಳ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ, ಅಲ್ಲಿ ಹೋಗ್ತೀರಾ, ಎಂಟ್ರೆನ್ಸ್ ಅಲ್ಲಿ ಯಾರೋ ಇರಲ್ಲ, ಎಲ್ಲಿ ಹೋಗ್ಬೇಕು ಈ ಆಫೀಸ್ಗೆ ಅಂದ್ರೆ ಯಾರೋ ಒಬ್ರು ಗೈಡ್ ಮಾಡ್ತಾರೆ. ಆಮೇಲೆ ಅವ್ರ ಬನ್ನಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತಾರೆ. ಹೋಗ್ತಾರೆ, ಏನ್ ಬಂದ್ರಿ ಇಲ್ಲಿಗೆ ಅಂತೆಲ್ಲ ಕೇಳ್ತಾರೆ. ಇಂಟರ್ವ್ಯೂ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಧೈರ್ಯವಾಗಿ ಅವ್ರ ಜೊತೆ ಹೋಗ್ತಾರೆ. ಇಲ್ಲೇ ಇದೇನೇ ಆಫೀಸು, ಇಲ್ಲೇ ಹೋಗಿ ಅಂತ ಅವ್ರು ಹೊಟ್ಟೋಗ್ತಾರೆ. ಅವ್ರಿಗೆ ಜಾಗ ತೋರಿಸ್ತಾರೆ, ಹೊಟ್ಟೋಗ್ತಾರೆ. ಇಂಟರ್ವ್ಯೂ ಒಳಗಡೆ ಹೋದಾಗ ಅವರೇನೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಅವರೇ ಚೇರ್ ಪರ್ಸನ್ ಅಂತ ಗೊತ್ತಾದಾಗ ಧಕ್ಕಂತ ನಮ್ಗೆ ಎದೆ ಹೇಗೆ ಗಾಬರಿ ಆಗತ್ತೆ. ಇವ್ರನ್ನೇ ಅಲ್ಲಿ ದಾರಿ ಉದ್ದಕ್ಕೂ ಏನೇನೋ ಎಲ್ಲ ಮಾತಾಡ್ಕೊಂಡ್ ಬಂದ್ಬಿಟ್ನಲ್ಲ ಅಂತ ಅನ್ಸತ್ತೋ ಇಲ್ವೋ. ಆ ತರ ಇಡೀ ಜೀವನ ಕೃಷ್ಣನ್ ಜೊತೆಗೆ ಕಳೆದಾಗ ಹೇ ಕೃಷ್ಣ, ಹೇ ರಾಧವ, ಹೇ ಸಖೇತಿ ಅನ್ನೋದು, ಒಂದೇ ಹಾಸಿಗೆ ಹಂಚ್ಕೊಂಡು ಮಲ್ಕೊಂಡಿರೋದು, ಒಂದೇ ತಿಂಡಿ ತಿನ್ನೋದು, ಈ ತರ ಎಲ್ಲ ಮಾಡಿದ್ವಲ್ಲ ನಾವು ಅಂತ ಅವ್ನಿಗೆ ಸ್ವಲ್ಪ ದುಃಖ ಆಗತ್ತೆ. ಇವನಿಗೆ ಹೀಗೆ ನಡ್ಸ್ಕೊಂಡ್ಬಿಟ್ನಲ್ಲ ಅಂತ ಅಪಚಾರ ಪಟ್ಟಿದ್ದಕ್ಕೆ ಪಶ್ಚಾತ್ತಾಪನೂ ಪಡ್ತಾನೆ. ಇವಾಗ ಗೊತ್ತಾಗದೆ ಈ ತರ ಎಲ್ಲ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಮಾಡ್ತಾನೆ. ಆಮೇಲೆ ಅನ್ಕೋತಾನೆ, ಅಬ್ಬಾ ಈ ರೂಪ ಇನ್ನ ನೋಡಕ್ಕಾಗಲ್ಲಪ್ಪ, ಯಾಕಂದ್ರೆ ವಿಶ್ವರೂಪ ಹೇಗಿರತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಚಟುವಟಿಕೆ ಏನಿದೆಯಲ್ಲ, ಇಡೀ ಜಗತ್ತಿನಲ್ಲಿ ಏನೇನ್ ಚಟುವಟಿಕೆ ಆಗ್ತಾ ಇದೆಯೋ ಎಲ್ಲವನ್ನು ಅವನ ರೂಪದಲ್ಲಿ ತೋರಿಸ್ತಾನೆ. ಎಲ್ಲೋ ಒಂದ್ ಕಡೆ ಪ್ರಳಯ, ದೈನಂದಿಕ ಪ್ರಳಯ ಆಗ್ತಾ ಇರೋದು, ಎಲ್ಲೋ ಒಂದ್ ಕಡೆ ಉತ್ಪಾತ ಆಗ್ತಾ ಇರೋದು, ಎಲ್ಲೋ ಒಂದ್ ಕಡೆ ಭಯಂಕರವಾದ ಭೂಕಂಪ, ಜನಗಳು ಸಾಯ್ತಾ ಇರೋದು, ಮತ್ತೆ ಜನಗಳು ಹುಟ್ಟುತ್ತಾ ಇರೋದು, ಇಲ್ಲ ಇನ್ನೊಂದ್ ಕಡೆ ಸಂತೋಷಪೂಟ, ಪ್ರತಿಯೊಂದು ಮಿಕ್ಸ್ಚರ್ ಆಗಿದೆಯಲ್ಲ ಪ್ರಪಂಚದಲ್ಲಿ, ಎಲ್ಲವನ್ನ ತನ್ನ ವಿಶ್ವರೂಪದಲ್ಲಿ ತೋರಿಸ್ತಾನೆ. ಒಂದೊಂದು ಅಂಗದಲ್ಲಿ ಒಬ್ಬೊಬ್ರು 33 ಕೋಟಿ ದೇವತೆಗಳು ಹೇಗೆ ಮನೆ ಮಾಡ್ಕೊಂಡಿದ್ದಾರೆ ತನ್ನಲ್ಲಿ ಅನ್ನೋದನ್ನೆಲ್ಲ ತೋರಿಸ್ತಾನೆ. ನೋಡ್ಬಿಟ್ಟು ಗಾಬರಿ ಆಗ್ಬಿಡುತ್ತೆ. ಇವಾಗ ಮುಂಚೆ ಸಾಧಾರಣವಾಗಿ ಕೃಷ್ಣನೇ ಚೆನ್ನಾಗಿತ್ತಪ್ಪ ನೋಡಕ್ಕೆ ಅಂತ ಹೇಳಿ ದೈನ್ಯದಿಂದ ಕೇಳ್ಕೊತಾನಂತೆ, ಬೇಡಪ್ಪ ನನ್ಗೆ ಈ ರೂಪ ನೋಡಕ್ಕಾಗಲ್ಲ, ನೀನು 3 ಲೋಕದ ಇವನು ಒಡೆಯ ಅಂತ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು, ನಿನ್ ಮೇಲೆ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ, ನಿನ್ನ ವಾಪಸ್ಸು ರೂಪ ಇದೆಯಲ್ಲ ಅದನ್ನೇ ತಗೋ, ನನಗದೇ ಸಾಕು, ದಿನ ನಮ್ಗೆ ತೋರಿಸ್ತಾ ಇದೆಯಲ್ಲ ಚತುರ್ಭುಜದೊಂದಿಗೆ ಅದೇ ಸಾಕು. ಕೃಷ್ಣ ಹೇಳ್ತಾನೆ, ಈ ಚತುರ್ಭುಜದೊಂದಿಗೆ ಸೇವೆ ನಿಮ್ಗೆ ಸಾಕು ಅಂತ ಹೇಳ್ತಿಯಲ್ಲ, ಇದು ಕೂಡ ಯಾವುದೇ ದಾನ, ಯಾವುದೇ ತಪಸ್ಸು ಏನೇ ಮಾಡಿದ್ರು ಈ ತರ ರೂಪ ಕೂಡ ಎಲ್ಲರಿಗೂ ಏನು ಸಿಗೋದಿಲ್ಲ, ನೀನು ಮಾಡಿದ ಸುಕೃತ ಫಲದಿಂದ ನಿನಗೆ ಸಿಕ್ತು ಅಂತ ಹೇಳ್ತಾನೆ. ಮತ್ತೆ ಹಿಂದ್ಗಡೆ ಹೋಗ್ತಾನೆ, ನೋಡ್ತಾನೆ. ಅನೇಕ ಮುಂದಿನ ಹಾಡುಗಳಲ್ಲಿ ನಾವು ಓದಿ ನೋಡ್ಕೊಂಡಾಗ ಅನೇಕ ಆಭರಣಗಳು, ಅನೇಕ ಮಾಲೆಗಳು ಎಲ್ಲಾನು ಧರಿಸಿರ್ತಾನೆ. ಅನೇಕ ಆಯುಧ, ಅದ್ಭುತ ಆಯುಧಗಳು. ಇವನ್ಗೆ ಹೇಳಿ ಕ್ಷತ್ರಿಯ ಅಲ್ವಾ, ಆ ಆಯುಧಗಳನ್ನೆಲ್ಲ ನೋಡಿ ಅವನಿಗೆ ಒಂಥರ ವಿಸ್ಮಯಕಾರಿ. ಅಯ್ಯೋ ನಮ್ಮ ಶಸ್ತ್ರಾಗಾರದಲ್ಲಿ ಇದೆಲ್ಲ ಯಾವುದೇ ಇಲ್ಲ, ಜುಜುಬಿ ಯಾವ್ದೋ ಇಟ್ಕೊಂಡು ನಾವು ಯುದ್ಧ ಎಲ್ಲ ಮಾಡ್ತಾ ಇದೀವಲ್ಲ, ಇವನ ಹತ್ರ ಏನೆಲ್ಲ ಆಯುಧ ಇದೆಯಪ್ಪ ಅಂತ ಎಲ್ಲ ನೋಡಿ ತುಂಬಾ ಮೆಚ್ಕೊಳ್ತಾನೆ. ಮೆಚ್ಕೊಳ್ಳೋದಷ್ಟೇ ಇಲ್ದೇನೆ ಸುಸ್ತಾಗ್ಬಿಡ್ತಾನೆ. ನಮಸ್ಕಾರ ಮಾಡಿ 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 ಸುಸ್ತಾಗ್ಬಿಡ್ತಾನೆ. ಎಷ್ಟು ಮಾಡಿದ್ರು ಸಾಲ ಅನಿಸ್ತಾ ಇದೆ ಅವ್ನಿಗೆ. ಎಷ್ಟು ಜೊತೆ ಮಾಡಿದ್ರು ಹಿಂದ್ಗಡೆ ಹೋಗಿ ಮಾಡ್ತಾನೆ, ಮುಂದ್ಗಡೆ ಹೋಗಿ ಮಾಡ್ತಾನೆ, ಪಕ್ಕದಲ್ಲಿ ಬಂದು ಮಾಡ್ತಾನೆ.
ಕೆಲವು ವ್ಯಕ್ತಿಗಳು ಎಷ್ಟು ದೊಡ್ಡವರು ಅಂತ ಹೇಳಿದ್ರೆ ಎಷ್ಟು ಗೌರವ ಕೊಟ್ಟರು ಸಾಲದು ಅಂತ ಅನ್ಸುತ್ತೋ ಇಲ್ವೋ. ಅದೇ ತರನೇ ಇವನಿಗೆ ಇವಾಗ ಇಷ್ಟು ದಿವಸ ಅಷ್ಟು ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ಬಿಡ್ತು. ನಮಸ್ಕಾರ ಮಾಡ್ತಾನೆ ಪೃಷ್ಠತಃ, ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡ್ತಾನೆ, ಮುಂದ್ಗಡೆ ಬಂದು ನಮಸ್ಕಾರ ಮಾಡ್ತಾರೆ. ಎಲ್ಲ ಅವತಾರಗಳು, ನರಸಿಂಹಾವತಾರ, ದಶಾವತಾರಗಳು ಎಲ್ಲ ಕಾಣಿಸ್ತಾ ಇದೆ ಇದರಲ್ಲಿ. ನೋಡಿ ಹೆದರಿಕೆ ಆಗುತ್ತೆ. ಆಳವಂದರ್ ಶ್ಲೋಕ ತುಂಬಾ ಚೆನ್ನಾಗಿದೆ. ಆಳವಂದರ್ ಗೀತಾರ್ಥ ಸಂಗ್ರಹದಲ್ಲಿ 15ನೇ ಶ್ಲೋಕ ಇದಕ್ಕೆ ಸಂಬಂಧಪಟ್ಟದ್ದು. ಏಕಾದಶೇ ಸ್ವಯಾತ್ಯಾತ್ಮ್ಯ ಸಾಕ್ಷಾತ್ಕಾರವಲೋಕನಂ ದತ್ತ ಮುಕ್ತಂ ವಿದಿತ್ ಪ್ರಾಪ್ತ್ಯೋ ಭಕ್ತ್ಯೇಕೋಪಾಯತಾ ತಥಾ. ಈ ಅಧ್ಯಾಯದಲ್ಲಿ ಮಾಮೂಲ ಹೇಳಿದ್ನಲ್ಲ 11ನೇ ಅಧ್ಯಾಯದ ಅರ್ಜುನನಿಗೆ ವಿಶ್ವರೂಪ ತೋರಿಸುವಂಥದ್ದು. ತನ್ನನ್ನು ಪಡೆಯಲು ಭಕ್ತಿ ಒಂದೇ ಸಾಕು, ಬೇರೆ ಏನು ಬೇಡ ಅನ್ನೋದನ್ನ ತೋರಿಸ್ಕೊಡ್ತಾನೆ. ನ ಅಹಂ ವೇದೈರ್ನ ತಪಸ ಹೇಳ್ತಾನೆ. ಏನು ನಮಗೆ ಇನ್ನು ತೋರಿಸ್ಬಿಟ್ಟೆ ಅನ್ಕೊಂಡು ನೀನೇನೋ ಸಾಧಿಸ್ಬಿಟ್ಟೆ ಅಂತ ಅನ್ಕೊಂಡ್ಬಿಡ್ಬೇಡ. ನಾಹಂ ವೇದೈರ್ನ ತಪಸ ಯದಾನೇನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಯನ್ಯಥಾ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಹೇಳ್ತಾರೆ, ಯಾವುದೇ ಯಜ್ಞ ದಾನ ಏನೇ ವಿಶೇಷವಾಗಿ ಮಾಡಿದ್ರೆ ಕೂಡ ಇದು ಇಂಥ ಒಂದು ದೃಶ್ಯ ಸುಮ್ಮನೆ ಸಾಧಾರಣವಾಗಿ ನೋಡಕ್ಕೆ ಯಾರಿಗೂ ಸಿಗೋದಿಲ್ಲ. ಶಕ್ಯಮೇವೋ, ನಿನಗೆ ಸಾಧ್ಯವಾದ್ರೆ ನೋಡು, ನಿನಗೆ ದಿವ್ಯಚಕ್ಷು ಕೊಡ್ತೀನಿ ಅಂತ ಕೊಟ್ಟು ಅವನಿಗೆ ದೃಷ್ಟಿ ದಾನ ಮಾಡ್ತಾನೆ, ಕೊಟ್ಟು ತೋರಿಸ್ತಾನೆ. ಭಕ್ತ್ಯ ತ್ವನನ್ಯಯ ಶಕ್ಯ, ನೀನು ನನ್ನ ಮೇಲೆ ಇಟ್ಟಿರೋ ಗೌರವ ಅದಕ್ಕೆ ಮಾತ್ರ ಕಾರಣ, ಬೇರೆ ಏನಿಲ್ಲ. ಅದಕ್ಕೋಸ್ಕರ ತೋರ್ಸ. ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ, ನೋಡು ನಿನಗೆ ಸಾಧ್ಯವಾದ್ರೆ ನೋಡಿ ಗ್ರಹಿಸ್ಕೋ ನಾನು ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗ ಇದೇ ಪಾರ್ಶ್ವಕ್ಕೆ ಅದರಲ್ಲಿ ಇನ್ನೊಂದೇ ಒಂದು ಕೆಲವು ವಿಶ್ವರೂಪದಲ್ಲಿ ಏನೆಲ್ಲ ತೋರಿಸ ಅಂತ ನಾವು ಭಗವದ್ಗೀತೆನಲ್ಲಿ ನೋಡೋಣ. ಯಾಕೆಂತ ಹೇಳಿದ್ರೆ ಅದನ್ನೆಲ್ಲ ನಾನು ನೋಟ್ಸ್ ತರ ಬರ್ಕೊಳ್ಳಿಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ಭಗವದ್ಗೀತೆನಲ್ಲೇ ನೋಡ್ಬೇಕು. ಈ 26ನೇಯಿಂದ ನೋಡ್ಕೊಳ್ಳಿ, ಅಲ್ಲಿಂದ ಬರುತ್ತೆ. ಇಲ್ಲಿ 16 ಹತ್ತನೇ ಶ್ಲೋಕದಿಂದ ನೋಡಿ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅಷ್ಟು ಮುಖಗಳಂತೆ. ನಾವು ಯಾವಾಗಲೂ ವಿಶ್ವರೂಪದ ಫೋಟೋ ಗೀಟೋ ನೋಡಿದ್ರೆ ಸುಮ್ಮನೆ ಯಾವುದೋ ಒಂದು ಈ ಕಡೆ ಒಂದು 10 ಮುಖ, ಆ ಕಡೆ ಒಂದು 10 ಮುಖ, ದೊಡ್ಡದಾಗಿ ಕೈಕಾಲ ಮೇಲೆಲ್ಲ ಚಿತ್ರ ಇದೆ, ಅನೇಕ ಆಯುಧಗಳು ಇಟ್ಕೊಂಡಿದ್ದಾನೆ, ಉದ್ದಕ್ಕೆ ಎತ್ತರಕ್ಕೆ ನಿಂತ್ಕೊಂಡಿದ್ದಾನೆ, ಆ ತರನೇ ನೋಡ್ತೀವಿ. ಆದ್ರೆ ಹಾಗಲ್ವಂತೆ, ಎಲ್ಲೆಲ್ಲೂ ನೋಡಿದ್ರು ಅವನೇ ಕಾಣಿಸ್ತಾನೆ. ಏನು ವಿಶ್ವರೂಪ ಅಂತ ಹೇಳಿದ್ರೆ ಇಡೀ ಜಗತ್ತಲ್ಲೇ ನೀವು ಆತರ ಹಾಗೆ ವಿಶ್ವರೂಪನ ನಿಜವಾಗ್ಲೂ ಪೇಂಟಿಂಗ್ ತರ ಮಾಡ್ಬೇಕು ಅಂದ್ರೆ ಗ್ಲೋಬ್ ತರ ಬರಿಬೇಕು. 360 ಡಿಗ್ರೀಸ್ ಅಲ್ಲಿ ಕವರ್ ಮಾಡಿ ಒಂದು ಪೇಂಟಿಂಗು ಎಲ್ಲಾ ಕಡೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಹೇಗೆ ಹೇಗೆ ವ್ಯಕ್ತವಾಗ್ತಾನೆ ಅದನ್ನೆಲ್ಲ ಬರ್ದಿದ್ದಾರೆ. ಅನೇಕ ವಕ್ತ್ರ ನಯನಂ, ಅನೇಕ ಮಕ್ಕಗಳಂತೆ, ಅನೇಕ ಕಣ್ಣುಗಳು. ಅದಕ್ಕೆ ಸಹಸ್ರ ನಯನ ಅಂತ ಹೇಳಿದಾಗ, ಸಹಸ್ರ ಚಕ್ಷು ಆ ಥರ ಎಲ್ಲ ಹೇಳಿದಾಗ ಈ ಇಂದ್ರನಿಗೇನೋ ಹೇಳ್ತಾರೆ ಸಹಸ್ರ ನೇತ್ರ ಅಂತ, ಅವನಿಗೆ ಶಾಪಗ್ರಸ್ತರಾಗಿರೋ ನೇತ್ರ ಅವನು. ಅದು ಇದು ಸಹಸ್ರ ನೇತ್ರ ಅಂತ ಹೇಳಿದ್ರೆ ಅವನಲ್ಲೇ ಇಷ್ಟು ಎಲ್ಲ ಇರೋದು, ಭಗವಂತನಲ್ಲೇ ಎಲ್ಲ ಇದೆಯಲ್ಲ, ಅವನು ಶರೀರವಾಗಿದೆಯಲ್ಲ, ಅದಕ್ಕೆಲ್ಲ ಎಲ್ಲದಕ್ಕೂ ಎಷ್ಟೊಂದು ನೇತ್ರಗಳು. ಒಂದು ಪ್ರಾಣಿ ಇದೆ ಅಂದ್ರೆ ಅದಕ್ಕೆ 2 ಕಣ್ಣು, ಆತರ ಎಷ್ಟೊಂದು ಬ್ರಹ್ಮ ಅಂದ್ರೆ ಅವ್ನಿಗೆ 8 ಕಣ್ಣು, ಆತರ ಎಲ್ಲ ಇವನೊಳಗೆ ಇರ್ಬೇಕಾರೆ ಅವ್ನಿಗೆ ಎಷ್ಟು ಕಣ್ಣಿರ್ಬೇಕು. ಅನೇಕ ವಕ್ತ್ರ ನಯನಂ ಅನೇಕ ಅದ್ಭುತ ದರ್ಶನಂ, ಅನೇಕ ಅದ್ಭುತ ದರ್ಶನಗಳಂತೆ. ಏನ್ ದರ್ಶನ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ವಿಶ್ವರೂಪದಲ್ಲಿ ಇವನು ಕೃಷ್ಣ ನಿಂತ್ಕೊಂಡು ಭಗವದ್ಗೀತೆ ಹೇಳ್ತಾ ಇದ್ದಾನೆ, ಮಂಡಿ ಇಟ್ಕೊಂಡು ಲಕ್ಷ್ಮಣ ಮಂಡಿ ಇಟ್ಕೊಂಡು ಅರ್ಜುನ ಕೇಳ್ತಾ ಇದ್ದಾನೆ. ಆ ದೃಶ್ಯ ಕೂಡ ಅಲ್ಲಿ ನೋಡ್ತಾನೆ. ಏನ್ ಆಶ್ಚರ್ಯ ಅಲ್ವಾ? ಆ ತರನೇ ಸಂಜೆ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಅದರಲ್ಲಿ ನೋಡ್ತಾನೆ, ಇಡೀ ವಿಶ್ವವನ್ನ ನೋಡ್ತಾನೆ. ಅಲ್ಲಿ ಎಲ್ಲ ಸಾಯ್ತಾ ಬೀಳ್ತಾ ಇರೋದು, ಯುದ್ಧ ಆಗ್ತಾ ಇರೋದು, ಎಲ್ಲ ಕ್ಷೋಣಿಗಳು ಸಾಲಾಗಿ ನಿಂತಿರೋದು, ಪ್ರತಿ ಒಂದು ಅದರಲ್ಲಿ ಅವನಿಗೆ ಕಾಣಿಸುತ್ತೆ, ಎಲ್ಲವನ್ನು ನೋಡ್ತಾನೆ. ಅನೇಕ ದಿವ್ಯಾಭರಣಂ, ಕೇಳ್ಬೇಕಾ ದೇವ್ರಿಗೆ ಏನ್ ಕಡಿಮೆ,
ಯಾವ ತರ ಬೇಕಾದ್ರೂ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡಿ ಹಾಕೊಳ್ಳೋ ಒಂದು ಕೆಪಾಸಿಟಿ ಅಂದ್ರೆ ಅವನ್ಗೆ ಅವನಿಗಾಗತ್ತೆ, ಸಾಮರ್ಥ್ಯ ಇದೆ. ಅನೇಕ ದಿವ್ಯಾಭರಣ, ಗೋಲ್ಡ್ ಇಷ್ಟೊಂದು ರೇಟ್ ಆಯ್ತಲ್ಲ ಅಂತ ನೀವೇನ್ ಚಿಂತೆ ಮಾಡಬೇಕಾಗಿಲ್ಲ, ಅವನಿಗೆ ಅದೆಲ್ಲ ಒಂದು ಶ್ರಮನೇ ಇಲ್ಲ. ದಿವ್ಯಾನೇಕೋದ್ಯತಾಯುಧಂ ಹೇಳಿದ್ನಲ್ಲ ನಾನು, ಅರ್ಜುನ ಅವನು ಕ್ಷತ್ರಿಯನಾದ್ರಿಂದ ಅವನ ಕೈನಲ್ಲಿ ವಿಚಿತ್ರವಾದ ಆಯುಧಗಳೆಲ್ಲ ಇತ್ತಂತೆ, ಅದನ್ನೆಲ್ಲ ನೋಡದಂತೆ. ಅಯ್ಯೋ ಇದು ನನ್ನ ಹತ್ರ ಇಲ್ವಲ್ಲ, ನನ್ನ ಶಸ್ತ್ರಾಗಾರದಲ್ಲಿ ಇಲ್ವಲ್ಲ ಅಂತ ಅನ್ಕೋತಾ ಇದ್ನಿ ಅಂತೆ. ನೆಕ್ಸ್ಟ್ ದಿವ್ಯಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ. ಏನು ಮಾಲೆಗಳು ಹೆಂಗ ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ, ಈಗೀಗ ನಾವೆಲ್ಲ ನೋಡ್ತೀವಿ ಹೂಹಾರ ಅಂತ ಹೇಳಿದ್ರೆ ಒಂದ್ ಮಲ್ಲಿಗೆ ಹಾರನೋ, ಅಥವಾ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಬಡವರಾದ್ರೆ ಸುಮ್ಮನೆ ಕಟ್ಟಿರೋ ಹೂನಲ್ಲೇ ಒಂದು ಹಾರ ತರ ಮಾಡಿ ಹಾಕೊಳ್ಳೋದು. ಇವಾಗ ಕೇಳ್ಬೇಕಾ, ಸುಗಂಧರಾಜದ ಹಾರ ಕೇಳ್ತೀರಾ, ಏಲಕ್ಕಿ ಹಾರ ಕೇಳ್ತೀರಾ, ಲೋಟಸ್ ಹಾರ ಕೇಳ್ತೀರಾ, ಮತ್ತೆ ರೋಸ್ ಪೆಟಲ್ಸ್ ಎಲ್ಲ ಮಡಿಸಿ ಗುಂಡಗ್ ಮಾಡಿ ಅದನ್ನ ಮೊಗ್ಗು ತರ ಮಾಡಿ ಅದನ್ನ ಒಂದು ಹಾರ ಮಾಡ್ತಾ ಇದ್ವಿ. ವಿಚಿತ್ರವಾದ ಹಾರಗಳು ಎಲ್ಲಪ್ಪ ಕಲ್ತ್ಕೊಂಡ್ರು ಅಂದ್ರೆ ಇವನನ್ನೇ ನೋಡಿ ಕಲ್ತ್ಕೊಂಡು. ದಿವ್ಯ ಮಾಲ್ಯಾಂಬರಧರಂ, ದಿವ್ಯವಾಗಿತ್ತಂತೆ, ಅಷ್ಟು ಆತರ ಅದ್ಭುತವಾಗಿರೋ ಮಾಲೆಗಳನ್ನೆಲ್ಲ ಧರಿಸ್ಕೊಂಡಿದ್ದವನು. ದಿವ್ಯ ಗಂಧಾನುಲೇಪನಂ, ದಿವ್ಯ ಗಂಧ, ನಿಮ್ಮ ಹತ್ರ ಯಾವುದು ಸೆಂಟು ಅದಕ್ಕೆ ಸಮ ಅಲ್ಲ, ಆ ತರ ಒಂದು ಗಂಧಲೇಪನ ಹೇಳ್ತಾರೆ. ಅದ್ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಭಗವಂತನ ಸಾಕ್ಷಾತ್ಕಾರ ಅಂತ ಆದ್ರೆ ಅವಾಗ ಹೇಳ್ತಾರೆ ಅಲ್ಲಿ, ಇದು ಒಂದು ದಿವ್ಯವಾದ ಒಂದು ಬೆಳಕು ಜ್ಯೋತಿ ಕೇಳಿಸುತ್ತೆ, ಶಂಖನಾದ ಕೇಳಿಸುತ್ತೆ, ಮತ್ತೆ ಹಾಗೆ ಸುಗಂಧ ದ್ರವ್ಯ ಗಂಧದ ವಾಸನೆ ಇದೆಯಲ್ಲ ಅದು ಚೆನ್ನಾಗಿ ಅದು ಬರುತ್ತದೆ, ತೇಲಿ ಬರುತ್ತೆ, ಸುಗಂಧ ಒಳ್ಳೆ ಪರಿಮಳ ತೇಲಿ ಬರುತ್ತೆ ಗಾಳಿನಲ್ಲಿ. ಅದನ್ನ ಹೇಳ್ತಾರೆ ದಿವ್ಯ ಗಂಧಾನುಲೇಪನಂ. ವೈಕುಂಠದಲ್ಲೇನೆ 500 ಅಪ್ಸರ ಸ್ತ್ರೀಯರು ದಿವ್ಯವಾದ ಗಂಧಗಳನ್ನ, ಬೇರೆ ಬೇರೆ ತರ ಗಂಧ, ಯಾರಿಗೆ ಯಾವ್ದು ಪರ್ಫ್ಯೂಮ್ ಇಷ್ಟನೋ, ಯಾವ ಫ್ಲೇವರ್ ಇಷ್ಟನೋ ಗೊತ್ತಿಲ್ವಲ್ಲ, ಅದಕ್ಕೆ ಬೇರೆ ಬೇರೆ ತರ ಇಟ್ಕೊಂಡ್ ಬರ್ತಾರಂತೆ ಎಲ್ಲ ಮೈಗೆ ಹಚ್ಚಿ ಅಲಂಕಾರ ಮಾಡಕ್ಕೆ. ಇಲ್ಲೂ ಅಷ್ಟೇ ಭಗವಂತ ಪ್ರತ್ಯಕ್ಷವಾಗಿ ಬಂದಾಗ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ. ಏನನ್ನ ನೋಡಿದ್ರೆ ಕೂಡ ಆಶ್ಚರ್ಯಕರವಾಗಿದೆ ಅಂತ. ಅಯ್ಯೋ ಏನಪ್ಪ, ಅಲ್ಲೊಂದ್ ಕಡೆ ನೋಡಿದ್ರೆ ಯಮ ಅಲ್ಲಿ ಬಾಯಲ್ಲಿ ಹಂಗೆ ಕಚ್ಕ ಅಂತ ಎಲ್ಲ ತಿಂತಾ ಇದೆ ಅಂತ. ಏನು ಇರಾಕ್ ವಾರು ಎಲ್ಲಾರು WTC ಟವರ್ ಎಲ್ಲ ಒಳಗಡೆ ಹೋಗ್ತಾ ಇದೆ, ಹಂಗೆ ಭಗವಂತನ ಬಾಯಲ್ಲಿ ಯಮ. ಒಂದು ರೂಪ ಯಮಾನು ಒಂದು ತಲೆ ಅದ್ರಲ್ಲಿ ತೋರಿಸ್ತಾನೆ ವಿಶ್ವರೂಪದಲ್ಲಿ, ಅವನು ನುಗ್ತಾ ಇದ್ದಾನೆ. ಇನ್ನೊಂದ್ ಕಡೆ ಸೃಷ್ಟಿ ಮಾಡ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ, ಹಾಗೆ ಮಕ್ಕಳು ಮರಿಗಳನ್ನ ಹಾಗೇ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದೆಲ್ಲ ನೋಡಿದ್ರೆ ದಿವ್ಯ ಅದ್ಭುತ ದರ್ಶನ. ಅದೆಲ್ಲ ಅನೇಕ ಸರ್ವಾಶ್ಚರ್ಯ ಆಶ್ಚರ್ಯ ಪಡುವಂತ ಒಂದು ಸೀನು, ತುಂಬಾ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಇದೆ ನೋಡಿ, ನಾನು ಹೇಳಿದ್ನಲ್ಲ ಅನಂತಂ, ಹನ್ನೆಂಟಿಗಂತೆ ಫುಲ್ ನೋಡಿ ವಿಶ್ವರೂಪ ನೋಡ್ರಿ ಅಂದ ತಕ್ಷಣ ಹೆಂಗೆ ನೋಡ್ಬಿಟ್ಟು ಎಲ್ಲೆಲ್ಲೋ ಯಾವ್ದೋ ಇದೆಯಲ್ಲ, ಇಲ್ಲಿ JP ನಗರದ ಹತ್ರ ಎಲ್ಲೋ ಒಂದ್ ಕಡೆ ಮಾಡಿದಾರಂತಲ್ಲಿ, ಎಷ್ಟೋ ಸ್ವಲ್ಪ ತಲೆ ಮೇಲಕ್ಕೆ ಅಂದ್ರೆ ನೋಡಿ ಮುಗಿಸ್ಬಿಡ್ಬೋದು. ಆದ್ರೆ ಈ ವಿಶ್ವರೂಪವನ್ನ ನೀವು ತಲೆ ಮೇಲೆ ಎತ್ತಿ ನೋಡಿ ಮುಗಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ನಿಮ್ ತಲೆ ಕತ್ತು ಉಳ್ಕೊಂಡ್ಬಿಟ್ಟು ಹಿಂದ್ಗಡೆ ಬಿದ್ದೋಗ್ಬಿಡ್ತೀರ. ಯಾಕಂದ್ರೆ ಎಷ್ಟು ನೀವು ತೆಗೆದ್ರು, ಎಷ್ಟು ಮೇಲೆ ಬಳಸಿದ್ರು ನೀವು ಪೂರ್ತಿ ಕವರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ವಿಶ್ವತೋಮುಖಂ ಅನ್ನೆಂಡಿಂಗ್. ಇದು ಕೆಲವು ಕಡೆ ಹೇಳ್ತಾರೆ, ನಾನು ಎಷ್ಟು ದೊಡ್ಡವನು ಅಷ್ಟ್ಯಾಕೆ. ಮೊನ್ನೆ ಕೂಡ ನಮ್ ಕ್ಲಾಸಲ್ಲೇ ಇತ್ತಲ್ಲ, ವರಾಹ ಎಷ್ಟು ದೊಡ್ಡವನು ಅಂತ ಅಳೆಯಕ್ಕೆ ಹೋದಾಗ ಗರುಡ ಅನೇಕ ಯೋಜನೆಗಳು ಹಾರಿ 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 ಹೋಗಿ ಸುಸ್ತಾಗಿ ಬಂದ್ಬಿಟ್ಟಂತೆ, ಕೊನೆಗೂ ಸಿಗ್ಲೇ ಇಲ್ಲ ಅಂತ. ಅದೇನೆ ಇದನ್ನ ಯಾರು ದೊಡ್ಡವನು ಅಂತ ಇರ್ಬೇಕಾದಾಗ ಒಂದು ಕೇದಿಗೆ ಹೂ ಕೂಡ ಇದೇ ಹೇಳ್ಬಿಡುತ್ತೆ ಅಂತ, ಶಿವನ್ನ ಅಳದೆ ನಾನು, ಅವನೇ ಇವನ್ಗಿಂತ ಉದ್ದಕ್ಕಿದ್ದ ಅಂತ ಹೇಳಿದಾಗ ಅದಕ್ಕೆ ಕೇದಿಗೆ ಹೂವನ್ನ ಇದಕ್ಕೆ ಶಾಪ ಕೊಡ್ತಾರೆ. ಕೆಲವು ದೇವರುಗಳಿಗೆ ಇಡೋದಿಲ್ಲ ಕೇದಿಗೆ ಹೂವು, ಅದು ಹಾಗೆ ಎಕ್ಸ್ಟೆಂಟ್ ಆಗ್ಬಿಡ್ತಾರೆ ಕೇದಿಗೆ ಹೂವು. ಒಳ್ಳೆ ಪರಿಮಳ ಅದಕ್ಕಂತುವೆ. ವಿಶ್ವತೋಮುಖಂ ಅಂತ. ತತ್ರೈಕಸ್ತಂ ಜಗತ್ ಕೃಷ್ಣಂ, ಅಲ್ಲೇ ಒಂದ್ ಕಡೆ ಎಲ್ಲೋ ಸೃಷ್ಟಿ ಮಾಡ್ತಾರೆ, ಜಗತ್ ಸೃಷ್ಟಿ ಮಾಡ್ತಾ ಇರೋದು. ಹೇಗೆ ಏನ್ ಸೃಷ್ಟಿ ಮಾಡ್ತಾರೆ? ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾ ಇರೋದು, ವಾಯು ಒಳಗೆ ಪಂಚೀಕರಣ ಮಾಡಿ ಅವನ ಒಳಗಡೆ ಹೋಗ್ತಾ ಇರೋದು, ಎಲ್ಲ ತೋರಿಸ್ತಾ ಇದ್ದಾನೆ. ಏನು ಸೌಲಭ್ಯ ನೋಡಿ ಅದೆಲ್ಲನು.
ಪ್ರವಿಭಕ್ತಮನೇಕದ ಒಂದು ತರ ಅಲ್ಲ, ಎಲ್ಲಾ ತರ. ಎಲ್ಲೋ ಒಂದ್ ಕಡೆ ಪ್ರಾಣಿ ಸೃಷ್ಟಿ ಆಗ್ತಾ ಇದೆ, ಕಾಡ್ ಸೃಷ್ಟಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಕಾಡ್ ಬೆಂಕಿಲ್ ಸುಟ್ಟೋಗ್ತಾ ಇದೆ, ಪ್ರತಿಯೊಂದು ತೋರಿಸ್ತಾನೆ. ಅಪಶ್ಯಪ್ ದೇವದೇವಸ್ಯ ಶರೀರೇ ಪಾಂಡವಸ್ತಥ. ಏನೆಲ್ಲಾ ನೋಡ್ತಾನೋ ಅವೆಲ್ಲಾನು ಭಗವಂತನಿಗೆ ಶರೀರವಾಗೇ ಇದೆ, ಶರೀರವಾಗಿದೆ ಅಂತ. ಅದಕ್ಕೆ ಏನ್ ಮಾಡ್ತಾನೆ, ನೀನ್ ನೋಡ್ಬಿಟ್ಟು ತಲೆ ತಿರುಗ್ಬಿಡುತ್ತೆ ಅದು ನನಗೆ. ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟ ರೋಮ ಧನಂಜಯ. ಮೈಯೆಲ್ಲ ನವೇದ್ ಬಿಡುತ್ತಂತೆ, ಹಾಗೆ ಗೂಸ್ ಬಂಪ್ಸ್ ಅಂತಾರಲ್ಲ ಆ ತರ. ಅಯ್ಯೋ ರಾಮ, ಇವನೇನ ನನ್ ಸಖ, ಇವನೇನ ಮತ್ತೆ ಮಗ, ಇವನ ನನ್ ಜೊತೆಗಿದ್ದು ಅಂತ ಅವನಿಗೆ ಮೈಯೆಲ್ಲ ಜುಮ್ಮನತೆ. ಪ್ರಣಮ್ಯ ಶಿರಸಾ ದೇವಂ. ಕೈ ಎತ್ತಿ ನಮಸ್ಕಾರ ಮಾಡ್ತಾನೆ. ಇಷ್ಟು ಕಡೆ ಭಗವದ್ಗೀತೆ 11ನೇ ಅಧ್ಯಾಯ ಹೇಳಬೇಕಾದ್ರೆ ದೊಡ್ಡ ಆರತಿಗಳನ್ನೆಲ್ಲ ಮಾಡ್ತಾರೆ ಮಧ್ಯದಲ್ಲಿ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ಕೃತಾಂಜಲಿ, ಅಂಜಲಿ ಸಮೇತ ತಲೆಯಲ್ಲಿ ಇಟ್ಕೊಂಡು ಏನ್ ಹೇಳ್ತಾನೆ, ಪಶ್ಯಾಮಿ ದೇವಾಂ ಸ್ತವ ದೇವ ದೇಹೆ. ಎಲ್ಲ ದೇವತೆಗಳು ನಿನ್ನ ಮೈಯಲ್ಲಿ ನೋಡ್ತಾ ಇದೀನ. ಇವರಮ್ಮ, ನಾನು ಯಾರೋ ಶಿವ ದೊಡ್ಡವನು, ಅವನಿಗೆ ಪೂಜೆ ಮಾಡ್ಬೇಕು ಅಂತ ಓಡೋಗಿ ಅಲ್ಲಿ ಕಾಡಲ್ಲಿ ಹೂಗಳನ್ನು ತಗೊಂಡ್ಬಂದು ಎಲ್ಲ ಪೂಜೆ ಮಾಡ್ತಾರೆ. ಅವನು ನಿನ್ನಲ್ಲೇ ಇದ್ದಾನೆ. ಇವನು ಎಲ್ಲಾನು ನಿಮ್ ಕಾಲ ಹತ್ರ ಬಿದ್ದಾರೆ, ನಿಮ್ ತಲೆಯಲ್ಲಿ ಇದ್ದಾರೆ. ಅಲ್ಲೊಂದು ಎಷ್ಟು ಜನ, 33 ಕೋಟಿ ದೇವತೆಗಳು ನಿನ್ನಲ್ಲೇ ಇದಾರಲ್ಲ ಕೃಷ್ಣ. ಪಶ್ಯಾಮಿ, ನೋಡಕ್ಕಾಯ್ತು ನನಗೆ. ದೇಹೇ, ನಿನ್ನ ದೇಹದಲ್ಲಿ. ಸರ್ವಾಂಸ್ತದ ಭೂಷ ವಿಶೇಷ ಸಂಘ, ಭೂತಗಳಲ್ಲಿ ಜೀವಭೂತಗಳಲ್ಲಿ ಏನೇನು ವಿಶೇಷವೋ ಎಲ್ಲವನ್ನು ನಿನ್ನಲ್ಲೇ ನೋಡ್ಬಿಟ್ಟೆ. ಬ್ರಹ್ಮಾಂಡಮೀಶಂ ಕಮಲಾಸನಸ್ಥಂ. ಎಲ್ಲವನ್ನ ಸೃಷ್ಟಿ ಮಾಡೋ ಚತುರ್ಮುಖ ಬ್ರಹ್ಮನೇ ಅಲ್ಲೇ ಒಂದ್ ಕಡೆ ಚಿಕ್ಕದಾಗಿದ್ದಾನೆ. ಆಶ್ಚರ್ಯ ಆಗ್ತಾ ಇದೆ ನನ್ಗೆ ಅಂತ. ಋಷೀಂಶ ಸದ್ವಾನ್, ಎಲ್ಲ ಸಪ್ತ ಋಷಿಗಳು. ಉರಗಾನ್, ಎಲ್ಲ ಹಾವುಗಳು, ಸಪ್ತ ವಾಸುಕಿ, ಅನಂತ, ಎಲ್ಲ ಹಾವುಗಳನ್ನ, ಪದ್ಮ, ಎಲ್ಲ 8 ದೊಡ್ಡ ದೊಡ್ಡ ಹಾವುಗಳಿರುತ್ತಲ್ಲ ಅವುಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಅನೇಕ ಬಾಹುದರ ವಕ್ರ ನೇತ್ರಂ. ಏನು ಬಾಹು, ಆಜಾನ ಬಾಹು, ಇವು ಒಂದೊಂದು ರೂಪಕ್ಕೂ ಒಂದೊಂದು ಕೈ. ಎಷ್ಟು ಕೈ ಇದೆ ಎಣಸಕ್ಕೆ ಆಗ್ತಾ ಇಲ್ಲ. 1000 ಕೈಗಳು, 1000 ಕಣ್ಣುಗಳು ಎಲ್ಲ ಇದೆಯಂತೆ. ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ. ನೋಡ್ತಾ ಇದ್ದೀನಿ, ಎಲ್ಲ ಕಡೆನೂ ನೀನು ಕಾಣಿಸ್ತಾ ಇದ್ದೀನಿ. ಒಂದ್ ಕಡೆ ಅಂತಲ್ಲ, ಪಕ್ಕದಲ್ಲಿ ಹೋಗಿ ನೋಡ್ತೀವಿ, ಅಲ್ಲೂ ಇದ್ದಾನೆ. ನಾಂತಂ ನ ಮಧ್ಯಂ, ಹೀಗ್ ಮಾತ್ರ ಮಧ್ಯವನ. ನ ಪುನಸ್ತವಾದಿಂ, ನಿನಗೆ ಮಧ್ಯ ಅಂತ್ಯ ಆದಿ ಅಂತ ಏನೇ ಇಲ್ವಲ್ಲಪ್ಪ. ಪಶ್ಯಾಮಿ ವಿಶ್ವೇಶ್ವರ, ಎಲ್ಲ ವಿಶ್ವಕ್ಕೆಲ್ಲ ನೀನೇ ಈಶ್ವರ. ಅದಕ್ಕೆ ವಿಶ್ವೇಶ್ವರ ವಿಶ್ವರೂಪ, ವಿಶ್ವರೂಪ ತೋರಿಸ್ತಾ ಇದ್ದಾನೆ. ವಿಶ್ವರೂಪಕ್ಕೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ. ಏನ್ ಕಿರೀಟಗಳು, ಏನ್ ಗದೆ, ಏನ್ ಕೈಯಲ್ಲಿ ಚಕ್ರಗಳು. ಹಬ್ಬ, ಆಶ್ಚರ್ಯ ಆಗ್ತಾ ಇದೆ ನನಗೆ ಅಂತ. ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತ ದೀಪ್ತಾನಲಾರ್ಕ ಪ್ರಮೇಯಂ. ಏನು ಬ್ರೈಟ್ ಆಗಿತ್ತು ಅಂತ. ದೀಪ್ತಾನಲಾರ್ಕ, ಆರ್ಕ ಅಂತ ಹೇಳಿದ್ರೆ ಸೂರ್ಯಮಂಡಲದ ತೇಜಸ್ಸಿಗೆ ತರ ಮಿಂಚ್ತಾ ಇದೆ, ನೋಡಕ್ಕೆ ಆಗ್ತಾ ಇಲ್ಲ ಕಣ್ಣಲ್ಲಿ ಅಂತ ಹೇಳ್ತಾ ಇದ್ದಾರೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಗೊತ್ತಾಯ್ತಪ್ಪ, ಎಲ್ಲರನ್ನೂ ನುಂಗ್ತಾ ಇರೋವಾಗಲೇ ಗೊತ್ತಾಯ್ತು ಎಲ್ಲಾರು ನಿನ್ನಲ್ಲೇ ಹೋಗಿ ಕೊನೆಗೆ ಸೇರೋದು ಅಂತ ಚೆನ್ನಾಗಿ ಅರ್ಥ ಆಯ್ತು. ಪರಂ ನಿಧಾನಂ, ಡೆಸ್ಟಿನೇಷನ್ ನೀನೇ ಅಂತ ಗೊತ್ತಾಯ್ತು. ತಮವ್ಯಯಂ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಇದರಿಂದ ನೀನು ಎಲ್ಲಕ್ಕೂ ಮೂಲ ಪುರುಷ, ನೀನೇ ಕಾರಣ ಅಂತ ಚೆನ್ನಾಗಿ ಅರ್ಥ ಆಗೋಯ್ತು. ಇವಾಗ ನಾವೆಲ್ಲ ನಿಮಿತ್ತ. ನೀನು ಅವಾಗ್ಲೇ ಹೇಳ್ದೆ ನಿಮಿತ್ತ ಮಾತ್ರ ಕೈಕೇಶಿ ಅಂತ. ನಾನು ಹೇಳ್ತಾನೆ ಗೊಲ್ಲ ಬಂದ, ಸುಮ್ನೆ ಏನು ಇಟ್ಕೊಂಡ್ರೆ ತೇರು ಹಿಡ್ಕೊಂಡು ನಿಂತಿದ್ದಾನೆ, ಮಾತು ಬೇರೆ ಕೆಲಸ ಇಲ್ಲ ನಿಮ್ಗೆ ಅಂತ. ಅನಾದಿ ಮಧ್ಯಾಂತರಮನಂತ ವೀರ್ಯಂ. ಇದು ನೋಡಿ, ಏನು ಅಲ್ಲಿ ಆದಿನಲ್ಲೂ ಅಷ್ಟೇ ಶಕ್ತಿಯುತವಾಗಿದ್ದಾನೆ, ಮಧ್ಯದಲ್ಲೂ ಅಷ್ಟೇ ಶಕ್ತಿಯುತವಾಗಿದ್ದಾನೆ, ಅಂತ್ಯದಲ್ಲೂ ಅಷ್ಟೇ ಶಕ್ತಿಯುತವಾಗಿದ್ದಾನೆ. ವಯಸ್ಸಾದಾಗೆಲ್ಲ ನಮ್ಗೆ ವಯಸ್ಸಾಗೋಯ್ತು, ಕುಗ್ಗು ಬಿಟ್ವಿ, ಹಾಗೆ ಹೀಗೆ ಅಂತ ನಾವು ಅನ್ಕೋತಾ ಇರ್ತೀವಲ್ಲ, ಹಾಗಿಲ್ಲ. ಶುರುವಿನಲ್ಲಿ ಹೇಗಿದ್ನೋ ಹಾಗೆ ಅದೇ ಎನರ್ಜೆಟಿಕ್ ಆಗಿ ಹಾಗೆ ಇದ್ದಾನೆ ಭಗವಂತ. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ. ಅವನು ಅಗ್ನಿ ಮತ್ತೆ ವಿದ್ಯುತ್ ಅವರೆಲ್ಲ ಸಪ್ಪಗಿದಾರಂತ ನೀನ್ ಮುಂದೆ. ಯಾಕಂದ್ರೆ ನೀನು ಸ್ವತೇಜಸ, ಸೆಲ್ಫ್ ಲುಮಿನಸ್. ಯಾರು ನಿನಗೇನು ಕೊಡ್ಬೇಕಾಗಿದ್ದಿಲ್ಲ. ನಿನಗೆ ಬೆಳಕು, ಟಾರ್ಚ್. ವಿ ಡೋಂಟ್ ನೀಡ್ ಎ ಟಾರ್ಚ್ ಟು ಸಿ ದ ಲೈಟ್ ಆಫ್ ಎ ಟಾರ್ಚ್ ಅಂತಾರಲ್ಲ, ಅದೇ ತರ ಆಯ್ತು ಇಲ್ಲಿ. ಯಾಕೆಂದ್ರೆ
ಇವನನ್ನ ತೋರಿಸ್ಕೊಡಕ್ಕೆ ಯಾರೋ ಬೇಡ, ಅವನು ಸ್ವಯಂ ವ್ಯಕ್ತವಾಗಿದ್ದಾನೆ, ಸ್ವಯಂ ಸೆಲ್ಫ್ ಲುಮಿನಸ್. ಅವನು ಸ್ವತೇಜಸ, ಅವನ ತೇಜಸ್ಸು ಅವನಿಂದಲೇ ಉಂಟಾಗ್ತಾ ಇದೆ. ವಿಶ್ವಮಿದಂ ತಪಂತಂ, ಅವನೊಬ್ಬರಿಗೆ ಎಲ್ಲ ಪ್ರತಿಯೊಂದು ವಿಶ್ವದಲ್ಲಿರೋ ಎಲ್ಲ ಚರಾಚರ ವಸ್ತುಗಳಿಗೂ ತೇಜಸ್ಸು ಅಂತ ಒಂದಿರುತ್ತಲ್ಲ, ಅದು ಅವನೇ ಕೊಡೋದು ಅಂತ. ಯಾವ ಪೃಥಿವ್ಯೋರಿದಮಂತರಂ ಹಿ, ಅದ್ರಲ್ಲಿ ನೋಡ್ತಾನಂತೆ ಆಕಾಶ ಲೋಕ, ಪೃಥ್ವಿ ಲೋಕ ಎಲ್ಲ ಅವನಲ್ಲಿ ಅಡಗಿದೆ ಅಂತ. ಇವು ಎಲ್ಲ ಇದ್ರಲ್ಲೇ ಸೇರ್ಬಿಟ್ಟಿದೆಯಲ್ಲ, ಅಂತರಿಕ್ಷವನ್ನ ನೋಡ್ತಾನಂತೆ. ವ್ಯಾಪ್ತಂ ತ್ವಮೈಕೇನ ದಿಶಶ್ಚ ಸರ್ವ, ಎಲ್ಲ ದಿಶೆಗಳು ಎಲ್ಲ ದಿಕ್ಕುಗಳು ಇವನಲ್ಲೇ ಅಡಗಿದೆ. ದೃಷ್ಟ್ವಾದ್ಭುತಂ ರೂಪಂ ಉಗ್ರಂ ತವೇದಂ, ನೋಡ್ದೆಪ್ಪ ನಿನ್ನ ರೂಪ ಏನ್ ಉಗ್ರವಾಗಿದೆ, ಆಶ್ಚರ್ಯ. ಲೋಕತ್ರಯಂ, 3 ಲೋಕದಲ್ಲೂ ಪ್ರವ್ಯತಿತಂ ಮಹಾತ್ಮ್ಯಂ, 3 ಲೋಕದಲ್ಲೂ ನಿನ್ನ ಮಹಾತ್ಮ್ಯ ಹರಡಿದೆ. ನಿಜ ನಿಜ, ನೀನು ಅದ್ಭುತ ನೀನು ಅಂತ ಹೇಳ್ತಾನೆ. ಅಮೀಹಿ ತ್ವಾಂ ಸುರಸಂಗಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಒಂದ್ಸತಿ ಹಾಗೆ ಕೈ ಜೋಡಿಸ್ಕೊಂಡು ಹಬ್ಬ ಹಬ್ಬ ಅಂತ ಆಶ್ಚರ್ಯ ನೋಡ್ತಾ ಇರ್ತಾನೆ. ಒಂದ್ಸತಿ ಇದಕ್ಕಿದಕ್ಕೆ ಭಯ ಆಗ್ಬಿಡದಂತೆ ಅರ್ಜುನನ್ಗೆ. ಅಲ್ಲಿ ನೋಡು, ಅಲ್ಲಿ ಏನ್ 1000 ಜನ ಹಂಗೆ ಅರ್ತ್ಬೇಕಲ್ಲಿ 1000, 5000, 10,000 ಶತ್ರು ಅಂತ ಯಮನ್ ಬಾಯಲ್ಲಿ ಹಂಗೆ ಹೋಗ್ತಾ ಇದ್ದಾರೆ. ಅಮ್ಮ ಭಯ ಆಗ್ತಾ ಇದೆ. ಮಹಾಭಾರತದಲ್ಲಿ ಸಾಯ್ತಾ ಇರೋರೆಲ್ಲ ಅಲ್ಲಿ ಕಾಣಿಸ್ತಾರೆ. ಎಲ್ಲ ಮುಂದೆ ಸಾಯೋರು ದ್ರೋಣ, ಭೀಷ್ಮ ಎಲ್ಲ ಅದ್ರ ಯಮನ್ ಬಾಯಲ್ಲಿ ಹೋಗ್ತಾ ಇದ್ದಾರೆ. ಅಯ್ಯೋ ನಾನ್ ಯಾವಾಗ ಹೋಗ್ತೀನೋ, ಅದು ಇವನು ಹೋಗ್ತಾನೆ. ಆಮೇಲೆ ಸರ್ಕಾರವನ್ನ ಅವ್ರ ಬಾಯಲ್ಲಿ ಹೋಗ್ತಾನೆ. ಅದೆಲ್ಲ ನೋಡ್ಬಿಟ್ಟ ಹೆದರಿಕೆ ಆಗ್ಬಿಡುತ್ತಂತೆ ಅವ್ರಿಗೆ. ಪ್ರಾಂಜಲಯೋ ಗೃಣಂತಿ ಕೇಚಿದ್ಭೀತ, ಆದ್ರೆ ಭಯ ಆಗತ್ತಂತೆ ಅವನಿಗೆ. ಸ್ವಸ್ತಿ ಇತ್ಯುಕ್ತ ಮಹರ್ಷಿ ಸಿದ್ಧ ಸಂಘ, ಅಲ್ಲಲ್ಲೇ ನಿಂತ್ಕೊಂಡು ಇವನಿಗೆಲ್ಲ ಪಾಪ ಭಗವಂತನಿಗೆ ಸ್ವಸ್ತಿ ಭಾಷಣ ಮಾಡ್ತಾ ಇದಾರಂತೆ. ಎಲ್ಲ ಸಂಘ ಗುಂಪು ಗುಂಪಾಗಿ ನಿಂತ್ಕೊಂಡು ಭಗವಂತನಿಗೆ ಸ್ವಸ್ತಿ ಭಾಷಣ ಮಾಡ್ತಾ ಇದ್ದಾರೆ. ವಿಶ್ವರೂಪವನ್ನ ಅವರು ಎಲ್ಲ ನೋಡ್ತಾ ಇದ್ದಾರೆ. ಆಹಾ, ಇದೆಲ್ಲ ನಮಗೆ ಸಿಗುತ್ತಾ, ಅರ್ಜುನನಿಂದ ನಮ್ಗೆ ಸಿಕ್ತು ಅಂತ ಸ್ವಸ್ತಿ ಭಾಷಣ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ. ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಳಾಭಿಹಿ, ನಿನಗೇನಪ್ಪ ಹೊಗಳಿಕೆಗೆ ಕಡಿಮೆ, ಎಲ್ಲಾರು ಹೇಳ್ತಾ ಇದ್ದಾರೆ, ನೀನು ಸಂತೋಷವಾಗಿ ಕೇಳ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾನೆ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ, ರುದ್ರರು, ಏಕಾದಶ ರುದ್ರ, ದ್ವಾದಶ ಆದಿತ್ಯರು ಎಲ್ಲರನ್ನು ನೋಡ್ತಾನೆ ಅದರಲ್ಲಿ. ಹಾಗೆ ವಸುಗಳು ಎಲ್ಲ ಅಷ್ಟವಸುಗಳು. ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಸ್ಮ, 49 ಮರುತುಗಳಿವೆ ಅಂತಾನೆ. ಎಲ್ಲರನ್ನು ನೋಡ್ತಾನೆ. ಮರುತ ಗಾಳಿ, ಒಬ್ಬ ಪವನ ಅಂತ ಹೇಳ್ಕೊಳ್ತೀವಿ. 49 ಮರುತನ್ನು ಅವನ ಶರೀರದಲ್ಲಿ ತೋರಿಸ್ತಾರೆ ನಮ್ಗೆ. ಸುಂಟ್ರ ಗಾಳಿ, ಮಟ್ರ ಗಾಳಿ, ಒಂದೊಂದಕ್ಕೂ ಒಂದೊಂದು ಹೆಸರು ಇದೆಯಲ್ಲ ಎಲ್ಲ. ಪ್ರತಿಯೊಂದು 49 ಮರುತುಗಳನ್ನು ತನ್ನ ಶರೀರದಲ್ಲಿ ಆ ರೂಪದೊಂದಿಗೆ ತೋರಿಸ್ತಾನೆ. ಏನ್ ಆಶ್ಚರ್ಯ, ಇದ್ದಿರ್ಬೋದಲ್ವಾ ಲೈವ್ ಆಗಿ ಗ್ರಾಫಿಕ್ ತರ, ವಿಡಿಯೋ ತರ ಒಂದು ರೂಪ, ಒಂದು ನೋಡೋ ತರ. ಹಾಗೆ ಇಮ್ಯಾಜಿನ್ ಊಹಿಸ್ಕೊಳಕ್ಕೂ ಆಗೋದಿಲ್ಲ. ಗಂಧರ್ವ ಯಕ್ಷ ಸುರ ಸಿದ್ಧ ಸಂಘ, ಗಂಧರ್ವರು, ಯಕ್ಷಸರು, ಸುರರು ಎಲ್ಲ ಸಂಘ ಗುಂಪು ಗುಂಪಾಗಿ ಭಗವಂತನಲ್ಲಿ ಇವನು ನೋಡ್ತಾ ಇದ್ದಾರೆ. ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈನ ಸರ್ವೆ, ಎಲ್ಲರೂ ಹಾಗೆ ಅವರು ಅಷ್ಟೇನೆ. ಹಾಗೇನೆ ಏನ್ ನೋಡ್ತಿದಾರಂದ್ರೆ ಅಲ್ಲಿ ಭಗವಂತನ ಶರೀರ ಎಲ್ಲ ಅವರನ್ನೆಲ್ಲ ನೋಡ್ತಿದ್ದಾರೆ, ಅವರೆಲ್ಲ ಭಗವಂತನನ್ನೇ ನೋಡ್ತಾ ಇದ್ದಾರೆ. ಅದನ್ನ ಆ ದೃಶ್ಯವನ್ನ ನೋಡ್ತಾ ಇದ್ದಾನೆ ಇವನು. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ, ಏನ್ ಆಶ್ಚರ್ಯ, ಎಲ್ಲೆಲ್ಲಿ ನೋಡಿದ್ರು ಕಣ್ಣು, ಎಲ್ಲೆಲ್ಲಿ ನೋಡಿದ್ರು ಕೈ, ಎಲ್ಲೆಲ್ಲಿ ನೋಡಿದ್ರು ಕಾಲು, ಆಶ್ಚರ್ಯ. ಮಹಾಬಾಹೋ ಬಹು ಬಾಹೂರು ಪಾದಂ, ದೊಡ್ಡ ಬಾಹು ಅಂತೆ ಭಗವಂತನಿಗೆ. ಆ ವಿಶ್ವರೂಪಕ್ಕೆ ಒಂದು ದೊಡ್ಡ ಬಾಹು, ಪ್ರತಿಯೊಂದು ರೂಪದಲ್ಲೂ ಒಂದೊಂದು ಬಾಹುಗಳು. ಆತರ ಹೇಗಿರ್ಬೋದು, ಎಲ್ಲ ಕೈಗಳು, ಎಲ್ಲ 1000 ಕೈಗಳು ಒಂದು ದೊಡ್ಡ ಬಾಲ್ ತರ ಫುಲ್ಲು ಇವನಿಗೆ ಕಾಣಿಸೋ ದೃಶ್ಯ ಪೂರ್ತಿ ಅವನ ವಿಶ್ವರೂಪ ಒಂದನೇ ಕಾಣಿಸ್ತಾ ಇದೆ. ಬಿಯಾಂಡ್ ದಟ್, ಮೇಲೆ ಕೆಳಗೆ ಏನು ಕಾಣಿಸ್ತಾನೆ ಇಲ್ಲ ಅವನಿಗೆ. ನಾವ್ ಯಾವ್ದಾನ ಒಂದು ನೋಡ್ತೀವಿ ಫೋಕಸ್ ಮಾಡಿದ್ರೆ ಅಕ್ಕಪಕ್ಕ ಬೇರೆ ಏನಾದ್ರು ಇರುತ್ತಲ್ವಾ. ಅರ್ಜುನನಿಗೆ ಅಕ್ಕಪಕ್ಕ ಅಂತ ಅಲ್ಲಿ ಏನೂ ಇಲ್ಲ, ಕಾಣಿಸೋದೆಲ್ಲ ಬರೀ ವಿಶ್ವರೂಪನೇ. ಅದರಲ್ಲಿ ಅಷ್ಟು ಬಾಹುಗಳು, ಅಷ್ಟು ಇದು ಎಲ್ಲವನ್ನ ನೋಡ್ತಾನೆ. ದೃಷ್ಟ್ವಾ ಲೋಕ ಪ್ರವ್ಯತಿತಾತ್ಮ ಪ್ರವ್ಯತಿತಾಸ್ತತಾ, ಆತರ ಎಲ್ಲ ಬಹು ಉದರಂ ಬಹು ದಂಷ್ಟ್ರಾ ಕಲಾ, ಎಲ್ಲ ಕೋರೆ ಹಲ್ಲುಗಳಿರೋ ರಾಕ್ಷಸರಗಳನ್ನ, ಕೋರೆ ಹಲ್ಲಿರೋ ನರಸಿಂಹಾವತಾರಗಳನ್ನ ಎಲ್ಲವನ್ನ ನೋಡ್ತಾನಂತೆ ಒಂದೇ ಕಡೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ, ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಒಂದು ಔರ ಫಾರ್ಮ್ ಆಗುತ್ತಲ್ಲ, ಅದು ಅನೇಕ ವರ್ಣದ್ದಂತೆ. ಹಾಗೆ 7 ಸಪ್ತ ವರ್ಣದ್ದು ಹಾಗೆ ಎಲ್ಲ ದಿಗಂತದವರೆಗೆ ಸ್ಪ್ರೆಡ್ ಆಗುತ್ತೆ. ವಿಶ್ವರೂಪ ಕಾಣಿಸ್ತಾ ಇರೋದೊಂದು, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಕಲರ್ಸ್ ಹಾಗೆ ಬ್ರೈಟ್ ಆಗಿ ನಭಸ್ಪೃಶಂ, ನಭ ಆಕಾಶವನ್ನ ತಾಕತ್ತಂತೆ. ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ, ಇಷ್ಟು ದೊಡ್ಡ ಕಣ್ಣು ಅವನೆಲ್ಲರನ್ನ ನೋಡ್ತಾ ಇದ್ದಾನಂತೆ. ಅದನ್ನು ಇವ್ ನೋಡ್ತಾ ಇದ್ದಾನೆ ಇಲ್ಲಿ.
ದೃಷ್ಟ್ವಾ ಹಿತ್ವಾಂ ಪ್ರವ್ಯತಿತಾಂತರಾತ್ಮ, ಎಲ್ಲರಲ್ಲೂ ಅಂತರಾತ್ಮನಾಗಿರುವಂತ ಭಗವಂತನನ್ನ ನೋಡ್ತಾನಂತೆ. ಅಲ್ಲಿ ಇಷ್ಟೆಲ್ಲಾ ನೋಡ್ತಾ ಇರ್ಬೇಕಾದ್ರೆ ಅದ್ರೊಳಗೊಂದು ಸಣ್ಣ ಜ್ಯೋತಿ, ಅದು ಅಂತರ್ಯಾಮಿಯಾಗಿರುವಂತ ಭಗವಂತನನ್ನ ಇವನು ನೋಡ್ತಾನೆ. ಧೃತಿನ್ನ ವಿಂದಾಮಿ ಶಮಂ ಚ ವಿಷ್ಣು. ಒಂಥರ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನನ್ನ ಹೃದಯವೇ ತಳಮಳ ಬಂದ್ಬಿಟ್ಟಿದೆ. ಅದು ಇವಾಗ ಸೆಟ್ಲ್ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಆಗತ್ತೆ ಅಂತ. ದಂಷ್ಟ ಕರಾಲಾನಿ ಚತೆ ಮುಖಾನಿ, ಎಲ್ಲ ಹಾಗೆ ನೋಡಿದ್ರೆ ವಿಶೇಷವಾಗಿ ದೇವ ಮುಖಗಳಲ್ಲಿ ಭಯಂಕರವಾಗಿದೆಯಲ್ಲ ಕೆಲವೆಲ್ಲ, ಅವೆಲ್ಲ ನೋಡಕ್ಕೆ ಆಗಲ್ಲ. ಅಪ್ಪ ಏನು ಶಾರ್ಪ್ ಕೋರೆ ಹಲ್ಲುಗಳು, ವರಾಹ ಅವತಾರ ಕೋರೆ ಹಲ್ಲೇನು, ನರಸಿಂಹ ಅವತಾರದ ಉಗುರುಗಳೇನು, ಅವನು ಕೋರೆ ಹಲ್ಲೇನು, ನೋಡಿದ್ರೇನೆ ಭಯ ಆಗತ್ತೆ. ಸಿಟ್ಟಿದೆಯಲ್ಲ, ಇನ್ನ ಸಿಟ್ಟು ಆ ಮುಖದಲ್ಲಿ ಕಾಣ್ತಾ ಇದೆಯಂತ. ಪ್ರಹ್ಲಾದನ ಉದ್ಧಾರ ಮಾಡಿ ಎಷ್ಟೋ ಕಾಲಗಳಾದ್ರೆ ಕೂಡ ಇನ್ನೂ ಕೋಪ ಅವನ ಮುಖದಲ್ಲಿ ನಾವು ಕಾಣ್ಬೋದು. ಇನ್ನು ಯಾರಿಗೆ ಏನು ಶಿಕ್ಷೆ ಮಾಡ್ತಾನೋ ಅಂತ ಹೇಳ್ಬೇಕಿರುತ್ತೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರ ಸರ್ವೇ ಸಹೈವಾವ ನಿಪಾಲ ಸಂಗೈ. ಭೀಷ್ಮ ಎಲ್ಲರೂ ನೋಡ್ತೀವಿ, ಧೃತರಾಷ್ಟ್ರ ಪುತ್ರರು ಅವರು 100 ಜನ ಕೌರವರು, ಅದರಲ್ಲೇ ನೋಡ್ತಾ ಇದ್ದೀನಿ. ಭೀಷ್ಮ ನೋಡ್ತಾ ಇದ್ದೀನಿ, ದ್ರೋಣ ನೋಡ್ತಾ ಇದ್ದೀನಿ, ಸೂತಪುತ್ರ ಕರ್ಣನ ನೋಡ್ತಾ ಇದ್ದೀನಿ, ಎಲ್ಲ ಸಹಸ್ಮದೀಯ ನಾನು ಮತ್ತೆ ನಮ್ ಕಡೆಯವರು ಅದನ್ನು ನಾನು ಅಲ್ಲಿ ನೋಡ್ತಾ ಇದ್ದೀನಿ. ನೀನ್ ನಿಂತ್ಕೊಂಡು ನನಗೆ ಭಗವದ್ಗೀತೆ ಹೇಳ್ತಾ ಇದ್ದೀನಿ, ಅದನ್ನು ಅಲ್ಲಿ ನೋಡ್ತಾ ಇದ್ದೀನಿ, ನಾ ಮಂಡಿ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಅಯ್ಯೋ, ಈ ತರ ಒಂದು ದೃಶ್ಯ ಯಾರಿಗಾದ್ರೂ ಗೊತ್ತ? ವಕ್ತ ಅಣಿತೆ ಪರಮಾಣ ವಿಶಂತಿ. ಏನಪ್ಪ ಮಾಡೋದು, ನಿಜವಾಗ ಆಶ್ಚರ್ಯ ಆಗುತ್ತೆ. ಭಯಂಕರವಾದ ಈ ಕಠೋರವಾದ ರೂಪವನ್ನ ವಾಪಸ್ ತಗೊಂಡ್ಬಿಡಪ್ಪ, ನಂಗೆ ಇನ್ ನೋಡಕ್ಕಾಗಲ್ಲ. ಕೇಚಿದ್ ವಿಲಗ್ನ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಹಿ. ಪಟ್ಪಟ ಪಟ್ಪಟ ಅನ್ಕೊಂಡು ಎಲ್ಲರನ್ನು ತಿನ್ನುತ್ತಾ ಇರೋ ಯಮಧರ್ಮರಾಯನ ನೋಡಿದ್ರೆ ಒಂದು ಕ್ಷಣ ತಲೆನೇ ತಿರ್ಗೋಗುತ್ತೆ ನನಗೆ. ನಿಜವಾಗ್ಲೂ ದಿವ್ಯ ದೃಷ್ಟಿ ನನಗೆ ಸಿಕ್ತಲ್ಲ. ಯುದ್ಧದಲ್ಲಿ ಮುಂದಾಗೋ ನಾಶವನ್ನ ನಾನು ನೋಡ್ಬಿಟ್ಟೆ. ಈಗ ಅರ್ಜುನ ಮೊದಲೇ ತಿಳ್ಕೊಳ್ತಾನೆ, ಇವನಿಗೆ ಗೊತ್ತಾಗ್ಬಿಡುತ್ತೆ ಇವನು ಮಾಡಿದ್ರು ಯುದ್ಧ ಇವನು ಆಡದೆ ಹೋದ್ರೇನು ನಷ್ಟ ಆಗೇ ಆಗುತ್ತೆ ಅಂತ. ನಾವು ನೋಡ್ತಾ ಇದ್ವಿ ಭಗವಂತನ ಸಂಕಲ್ಪದಲ್ಲಿ ಕೆಲವು ದೇಶಗಳು ಯಾರು ಅವರಾಗಿ ಯುದ್ಧ ಮಾಡ್ತಾ ಇಲ್ಲ, ಆದ್ರೆ ಯಾರೋ ಅವ್ರ ಮೇಲೆ ಯುದ್ಧ ಮಾಡ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ದೈವ ಸಂಕಲ್ಪ ಹೇಗೆ ಭೂಭಾರ ಕಡಿಮೆ ಆಗ್ಬೇಕು, ಏನೋ ಒಂದು ಕಾರಣವಾಗಿರ್ತಾರೆ. ಯಾವತ್ತೋ ಯಾರಿಗೋ ಯಾವುದೋ ಕರ್ಮಗಳನ್ನ ಮಾಡಿ ಅವರೆಲ್ಲಾನು ಕೆಟ್ಟ ಕರ್ಮಗಳನ್ನ ಸಂಪಾದಿಸ್ಕೊಂಡಿರ್ತಾರೆ. ಅದನ್ನೆಲ್ಲ ಈಗ ಅವರು ಅನುಭವಿಸ್ಬೇಕಾಗತ್ತೆ. ಅದನ್ನ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ, ಹೇಗೆ ಒಂದು ದೀಪದ ಬೆಳಕಲ್ಲಿ ಹಾಗೆ ಆ ಪತಂಗಗಳು ಹೋಗಿ 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 ಬಿದ್ದು ಸಾಯಿತ್ವಲ್ಲ, ಆ ತರ ತಥೈವ ನಾಶಾಯ ವಿಶಂತಿ ಲೋಕಾ. ಎಲ್ಲ ಜಗತ್ತುಗಳು ಬಂದು ನಿನ್ನೊಳಗೆ ಹೋಗ್ತಾ ಇದೆ. ಪ್ರಳಯ ಅಂತ್ಯಕಾಲದ ಮಹಾಪ್ರಳಯದಲ್ಲಿ ಎಲ್ಲವೂ ಭಗವಂತನಲ್ಲೇ ಹೋಗಿ ಸೇರ್ಕೊಳ್ಳುತ್ತಲ್ಲ, ಅದನ್ನ ಇಲ್ಲಿ ವಿವರಿಸ್ತಾನೆ. ಲೇಲಿಷ್ಯಸೆ ಗ್ರಸ್ಸಮಾಂ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಜ್ವದಲ್ಭಿಃ ತೇಜೋ ವೀರಾಪೂರ್ಯ ಜಗತ್ ಸಮಗ್ರಂ ವಾಸಸ್ತವೋಘ್ರಾ ಪ್ರತಪಂತಿ ವಿಷ್ಣೋ. ಆಗುದೇ ಇಲ್ಲ. ಆ ಪ್ರಕಾಶವಾದ ಕಿರಣಗಳು, ಆ ಭಯಂಕರವಾದ ದೃಶ್ಯಗಳು, ಇದನ್ನೆಲ್ಲ ಬ್ರಹ್ಮಾಂಡವೇ ಎದುರಿಸ್ಕೆ, ಎಲ್ಲ ಬ್ರಹ್ಮಾಂಡವನ್ನೇ ಬೇಯಿಸುವಂತ ಒಂದು ಪ್ರತಾಪ ನಿನ್ನ ಹತ್ರ ಇದೆ, ಆ ಶಕ್ತಿ ನನ್ನ ಹತ್ರ ಇದೆ. ಅದನ್ನ ನೋಡಿ ಆಖ್ಯಾಹಿಮೇಕೋ ಭವಾನುಗ್ರ ರೂಪಂ. ಇನ್ನು ಇದನ್ನ ನನಗೆ ನೋಡಕ್ ಆಗ್ತಾ ಇಲ್ಲ ಕೃಷ್ಣ, ವಾಪಸ್ ತಗೊಂಡ್ಬಿಡುವಂತೆ. ನಮೋಸ್ತುತೆ ದೇವ ವರ ಪ್ರಸೀದ. ನೀನು ಪ್ರಸನ್ನನಾಗು, ಪ್ರಸೀದ ಅಂತ ಹೇಳಿದ್ರೆ ಪ್ರಸನ್ನನಾಗು, ಸಾಕು, ಇದು ಸಾಕು. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ. ನಿನ್ನ ಪ್ರವೃತ್ತಿ ಏನು, ನಿನ್ನನ್ನ ಪೂರ್ತಿ ಯಾರು ತಿಳ್ಕೊಳ್ಳೋಕೆ ಆಗೋದಿಲ್ಲ. ಸಾಕು ನನಗೆ ನಿನ್ನ ನೋಡಿದ್ದು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಏನು ಕಾಲಕ್ಕೆ ಏನೇನು ನಡಿಬೇಕು ಅದನ್ನೆಲ್ಲ, ಋತುಗಳು ಬದಲಾವಣೆ ಎಲ್ಲವನ್ನ ನಿನ್ನ ಶರೀರದಲ್ಲಿ ನಾನು ನೋಡ್ಬಿಟ್ಟೆ. ಹೇಗೆ ಒಂಥರ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಒಂದು ವಿಡಿಯೋನ ಹೇಗೆ ಎಲ್ಲ ಕಾಣಿಸುತ್ತೋ ಆತರ ಈ ಒಂದು ಶರೀರದಲ್ಲಿ ವಿಶ್ವರೂಪದಲ್ಲಿ ನೋಡ್ತಾ ಇದ್ದಾಗ ಆತರ ಕಾಣುತ್ತೆ. ಎಲ್ಲ ಮಹಾಭಾರತ ಯುದ್ಧ ಆದಂಗೆ, ಎಲ್ಲರೂ ಸತ್ತು ಹೋದಂಗೆ, ಭೀಷ್ಮ ದ್ರೋಣ ಎಲ್ಲರೂ ಸಾಯ್ತಾರೆ, ಎಲ್ಲ ಯಮನ ಬಾಯಲ್ಲಿ ಹೋಗಿ ಬೀಳೋದು ಎಲ್ಲವನ್ನ ನೋಡ್ಬಿಡ್ತಾನೆ ನಾವು. ಅದ್ ನೋಡ್ದಾಗ ಏನಾಗುತ್ತೆ, ಯುದ್ಧ ಮಾಡದಿದ್ರು ಕೂಡ ಎದುರುಗಿರುವಂತ ಶತ್ರು ಯೋಧರು ಯಾರು ಉಳಿಯಲ್ಲ. ಅಂದ್ರೆ ಯುದ್ಧ ಮಾಡದೆ ಹೋಗ್ಲಿ, ಎಲ್ಲಾರು ಒಂದ್ ದಿವಸ ಇಲ್ಲ ಒಂದ್ ದಿವಸ ಸಾಯ್ತಾರೆ ಅಂತ ನಿಶ್ಚಯವಾಯ್ತಲ್ಲ ಅದು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ಯ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ.
ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ನ. ನಾನು ನಿಮಿತ್ತ ಮಾತ್ರ ಅಂತ ಇವಾಗ ಚೆನ್ನಾಗಿ ಅರ್ಥ ಆಗೋಯ್ತು ಕೃಷ್ಣ ಅಂತ ಹೇಳ್ತಾನೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ಮುಖ್ಯಾನ್ ಮಯಾ ಹತಾನ್ ತ್ವಂ ಜಹಿಮಾ ವ್ಯತಿಷ್ಠಾಃ ಯುಧ್ಯಸ್ವ ಚೇತಾಸಿ ರಣೇ ಸಪತ್ನಾನ್. ನೀನು ಎಲ್ಲರನ್ನು ಗೆಲ್ಲು ಹೋಗು, ನಿಮಿತ್ತ ಮಾತ್ರ ನೀನು ಹೋಗು. ದ್ರೋಣ, ಭೀಷ್ಮ, ಕರ್ಣ ಎಲ್ಲರನ್ನು ಕೊಲ್ಲು, ಆಯ್ತಾ? ನೀನು ಬರೀ ನಿಮಿತ್ತನೇ ಅಷ್ಟೇನೆ. ಅದರಿಂದ ನನಗೆ ಪಾಪ ಬರುತ್ತೆ, ನಮ್ಮ ಗುರುಗಳು ಇವರು, ನನ್ನ ಸಾಕದವ್ರು ಅಂತ ಎಲ್ಲ ಸೆಂಟಿಮೆಂಟ್ ಎಲ್ಲ ನೋಡ್ಬೇಡ ನೀನು ಅಂತ ಹೇಳ್ತಾನೆ ಇಲ್ಲಿ. ಇವೆಲ್ಲ ಮೊದಲೇ ಹೇಳಿದ್ದ, ಆದ್ರೂ ಕೂಡ ತಿರ್ಗೋ ಹೇಳ್ತಾನೆ. ನನ್ನ ಸಾವಿನ ನಿಯಮಕ್ಕೆ ಎಲ್ಲರೂ ಕಟ್ಟುಪಡ್ತಾರೆ, ಯಾರೂ ಅದರಿಂದ ಹೊರತಾಗಿಲ್ಲ. ಜಯ ನಿನ್ನದು, ಹೋಗಿ ಯುದ್ಧ ಮಾಡು ಅಂತ ಹೇಳ್ತಾನೆ. ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ. ಇದನ್ನು ಕೇಳಿ ಕೈ ನಮಸ್ಕಾರ ಮಾಡಿಕೊಂಡು ನಮಸ್ಕೃತ್ಯ ಭೂಯ ಏವಾಹ ಕೃಷ್ಣಂ ಸಗದ್ಗತಂ ಭೀತ ಪ್ರಣಮ್ಯ. ನಮಸ್ಕಾರ ಮಾಡ್ಕೊಂಡು ಹಿಂದಕ್ಕೆ ಬರ್ತಾ ಇದ್ದಾನೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಸಹೃಷ್ಯಸ್ತ್ಯನುರುಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದವಂತಿ ಸರ್ವೇ ನಮಸ್ಯಂತಿ ಸಿದ್ಧ ಸಂಗಾಃ. ಹಾಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಹೊರಗಡೆ ಇರ್ತಾರಲ್ಲ ಸಿದ್ಧರು, ಇವರು ಎಲ್ಲ, ಅವರು ಎಲ್ಲ ನಮಸ್ಕಾರ ಮಾಡ್ತಾ ಇರೋದು ನೋಡ್ತಾ ಇದ್ದಾನೆ. ಕಸ್ಮಾಚ್ಚತೇನ ಮೇರನ್ ಮಹಾತ್ಮ್ಯನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ನೀನೊಬ್ಬನೇನೆ ಅನಂತವಾಗಿ ಉಳ್ಕೊಳ್ಳೋದು. ಅಕ್ಷರಂ ಅಂತ ಹೇಳಿದ್ರೆ ಅಳಿದು ಹೋಗದೆ ಇರೋವಂಥದ್ದು. ನೀನೊಬ್ಬನೇ ಅಕ್ಷರ, ತ್ವಮಕ್ಷರಂ, ನೀನೊಬ್ಬನೇ ಅಳಿದು ಹೋಗದೆ ಇರೋವಂಥವನು ನೀನು. ಅದನ್ನ ನಾವು ನೋಡ್ವಿ. ಬಾಕಿ ಎಲ್ಲ ಅಳಿದು ಹೋಗ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಅದನ್ನ ನಾವು ನೋಡ್ತೀವಿ. ನೀನೊಬ್ಬನೇ ಸ್ಥಿರವಾಗಿ ಇರುವಂಥದ್ದು, ಶಾಶ್ವತವಾಗಿ, ಶಾಶ್ವತ ಧರ್ಮ ಅಂತ ಹೇಳ್ತಾರಲ್ಲ ಆತರ. ತ್ವಮಾದಿದೇವ ಪುರುಷ ಪ್ರಮಾ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಇಡೀ ವಿಶ್ವಕ್ಕೆ ಫೈನಲ್ ಬಸ್ ಸ್ಟಾಪ್ ತರ. ನಿಧಾನಂ ಅಂದ್ರೆ ಫೈನಲ್ ಡೆಸ್ಟಿನೇಷನ್. ನಿಧಾನಂ ಅಲ್ಲೇ ಹೋಗಿ ಸೇರ್ಬೇಕು. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪಂ. ಎಲ್ಲವನ್ನು ಪರಮ ವಾಸಸ್ಥಾನವಾಗಿ, ಎಲ್ಲಕ್ಕೂ ಪರಮ ವಾಸಸ್ಥಾನವಾಗಿರುವನು ನೀನೇನೆ ಅಂತ ಹೇಳಿ, ಸಮಸ್ತ ಜಗತ್ತು ನಿನ್ನಿಂದನೇ ಎಲ್ಲಾನು ವ್ಯಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾನೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಷ್ಟು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮೋಸ್ತುತೆ. ನಮೋ ನಮಸ್ತೆ. ವಾಯು, ಅಗ್ನಿ, ವರುಣ ಎಲ್ಲ ಇವನಲ್ಲೇ ಇರೋದನ್ನ ನೋಡ್ತಾನೆ. ನಮ ಪುರಸ್ತಾತದ ಪೃಷ್ಠತಸ್ತೆ, ಹಿಂದ್ಗಡೆ ಹೋಗಿ ನೋಡ್ತಾನೆ. ಅಲ್ಲೂ ಕೂಡ ಎಷ್ಟೊಂದು ವಿಷಯಗಳಿದೆ, ಅಲ್ಲೊಂದು ನಮಸ್ಕಾರ ಮಾಡ್ತಾನೆ. ನಮೋಸ್ತುತೆ ಸರ್ವತ ಏವ ಎಲ್ಲ ನಮಸ್ಕಾರ ಮಾಡ್ಕೊಂಡೆ ಸೈಡಲ್ಲಿ ಹೀಗೆ ಹೋಗ್ತಾನೆ ಇರ್ತಾನೆ, ಪ್ರದಕ್ಷಿಣೆ ಹಾಕೊಂಡು. ಅನಂತ ವೀರ್ಯಂ ಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಎಲ್ಲವೂ ನೀನೇ ಅಂತ ನನಗೆ ಇವಾಗ ತಿಳಿದೋಯ್ತಲ್ವಾ, ನಿನ್ನೇನು ನನಗೆ ಸಂಶಯನೇ ಇಲ್ಲ. ಆದ್ರೆ ಸಖೀತಿ ಮತ್ವಾ ಪ್ರಸವಂ ಯದುಕ್ತಂ, ಇದು ಹೇಳ್ಬಿಟ್ಟು ಭಯ ಪಟ್ಕೊಳ್ತಾರಂತೆ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ. ಹೇ ಕೃಷ್ಣ ಬಾರ ಇಲ್ಲಿ, ಆ ಹಣ್ಣು ಕೊಡೋ. ಹೇ ಕೃಷ್ಣ ನನ್ ಕಾಲ್ ಸ್ವಲ್ಪ ಹಿಡ್ಕೊಳ್ಳೋ, ನೋಡ್ತಾ ಇದೆ. ಹೀಗೆಲ್ಲ ಮಾಡಿಸ್ಕೊಂಡ್ಬಿಟ್ಟೆ ಉಪಚಾರಗಳೆಲ್ಲ. ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರೆ ನಾವು ಹೀಗೇನೆ ಅಲ್ಲ ನಡೆಸ್ಬೋದು. ಹಾಗೆ ನಡೆಸ್ಕೊಂಡಿದ್ದಾನೆ ಅರ್ಜುನ ಪಾಪ. ಅಲ್ಲಿವರೆಗೂ ಅವ್ನು ಗೊತ್ತಿಲ್ಲ, ಇವ್ನು ಇಷ್ಟು ದೊಡ್ಡ ಪರಮ ಪುರುಷ ಅಂತ ಗೊತ್ತೇ ಇಲ್ಲ, ಪುರುಷೋತ್ತಮ ಅಂತ ಗೊತ್ತೇ ಇಲ್ಲ. ಹಾಗೆ ನಡ್ಸ್ಕೊಂಡ್ಬಿಟ್ಲ. ಹೇಗೆ ಅಜಾನತ ಮಹಿಮಾನಂ ತವೇದಂ, ನಿನ್ನ ಮಹಿಮೆಯನ್ನು ಗೊತ್ತಿಲ್ಲದೆ ಹೀಗೆಲ್ಲ ನಡ್ಸ್ಕೊಂಡಲ್ಲ ನಾನು. ಅವನು ಬಿಡಿ, ನಾವೆಲ್ಲ ಅಷ್ಟೇ. ಅಜಾನತ ಮಹಿಮಾನಂ ತವೇದಂ, ಭಗವಂತನ ಮಹಿಮೆ ಏನು, ಅವನು ಹೇಗೆ ಅವನ ಕೆಲಸಗಳನ್ನು ನಡ್ಸ್ಕೊಳ್ತಾನೆ ಅಂತ ಗೊತ್ತಿಲ್ಲದೆ ನಾವು ಸುಮ್ಮನೆ ಎಲ್ಲ ನಾವೇ ಮಾಡ್ತೀವಿ ಅಂತ ಅನ್ಕೊಳ್ತೀವಿ. ಎಷ್ಟೋ ಕಡೆ ನಮಗೆ ಅದು ಪ್ರತ್ಯಕ್ಷಕ್ಕೆ ಅನುಭವಕ್ಕೆ ಬರುತ್ತೆ. ಯಾಕಂದ್ರೆ ನಾವು ಮಾಡ್ಬೇಕು ಅನ್ಕೊಂಡಿರೋ ವಿಷಯಗಳು ಕೆಲವು ನಡೆಯೋದೇ ಇಲ್ಲ. ಯಾಕಂದ್ರೆ ಅವಾಗ ಅದಕ್ಕೆ ಭಗವಂತನ ಸಂಕಲ್ಪ ಇಲ್ಲ ಅಂತ ತಿಳ್ಕೊಳ್ಳಿ.
ಅದೇ ತರ ಮಾಡ್ಬೇಕಾಗಿರೋ ವಿಷಯ ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಕೆಲವು ಚೆನ್ನಾಗಿ ನಡೆದೋದಾಗ ಇದ್ರಲ್ಲಿ ನಮ್ಮದೇನೂ ಇಲ್ಲ, ಎಲ್ಲ ಭಗವಂತನದೇ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಆ ತರ ಮಯ ಪ್ರಮಾದಾತ್ ಪ್ರಣಯೇನ ವಾಪಿ, ಅದನ್ನ ಗೊತ್ತಿಲ್ಲ ನಾನು ಹೇಗೆ ನಡೆಸ್ಕೊಂಡೆ. ಹೆಚ್ಚಾವಸಾರ್ತಮಸಮೋಸಿ ವಿಹಾರ ಶಯ್ಯಾಸನ ಭೋಜನೇಶು, ಮಲ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ, ಊಟ ಮಾಡುವಾಗಲೇ ಹೇ ಕೃಷ್ಣ ಹೇ ಬಾ ಹೋಗು ಅಂತೆಲ್ಲ ಹೇಳ್ಬಿಟ್ಟಿದೀನಿ. ಏಕೋತವಾಪ್ಯಚ್ಯುತ ಸತತ್ ಸಮಕ್ಷಮದಲ್ಲಿ ಮಾತಾಡ್ಕೊಂಡು, ನಿನ್ ಸಮಕ್ಷಮದಲ್ಲಿ ಕೂತ್ಕೊಂಡು, ಇವಾಗ ಅದೆಲ್ಲ ಬಿಟ್ಬಿಟ್ಟಿದೀವಿ ನಾವು. ದೊಡ್ಡವರು ಅಂತ ಹೇಳಿದ್ರೆ ಅವ್ರು ಸಮಕ್ಷಮದಲ್ಲಿ ಕೂತ್ಕೊಳ್ತಾನೆ ಇರ್ಲಿಲ್ಲ, ಅವ್ರ ಎದುರಿಗೆ ಬರ್ತಾ ಇರ್ಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಮಾವನವ್ರು ಹಜಾರದಲ್ಲಿ ಇದಾರೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲೆಲ್ಲೋ ಅಲ್ಲಿ ಕೆಳಗಡೆ ಇದ್ರಲ್ಲಿ ಮುತ್ತದಲ್ಲಿ ಮುತ್ತ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಇಳಿದ್ರೆ ಅಲ್ಲಿ ಊಟದ ಮನೆ ಮೂಲೆಯಲ್ಲಿ ಇರ್ಬೇಕು. ಮಾವನವ್ರು ಹೋದ್ಮೇಲೆ ಬರ್ಬೇಕು ಹಜಾರಕ್ಕೆ. ಅವ್ರು ಇದ್ದಾಗ ಹಂಗೆಲ್ಲ ಬಂದ್ಬಿಡಲ್ಲ. ಹೆಂಡ್ತಿದಿರು ಅಷ್ಟೇನೆ, ಎಲ್ಲರೂ ಹಾಗೇ ಇರೋರು. ಹತ್ರ ಅಲ್ಲಿ ದೊಡ್ಡವ್ರು ಅವ್ರು ಬರೀ ಹೆಂಗಸರು ಅಂತಲ್ಲ, ಚಿಕ್ಕವರು ಅಷ್ಟೇನೆ. ದೊಡ್ಡವ್ರು ಕೂತಿರೋವಾಗ ಚಿಕ್ಕವರು ನಿಂತೇ ಇರೋರು. ಅದೆಲ್ಲ ಒಂದು ಪ್ರೋಟೋಕಾಲ್. ಇವಾಗ ಸ್ವಾಮಿಗಳು ಅಷ್ಟೇನೆ, ಎಲ್ಲ ಇದ್ರೆ ನಾವು ಹಾಗೆ ಬಾಯಿ ಹತ್ರ ಕೈ ಇಟ್ಕೊಂಡು ಮಾತಾಡ್ಬೇಕು. ಎಲ್ಲ ತುಂಬಾ ಇದೆ, ಪರಮ ಪೂಜ್ಯ ಅಂತ ಹೇಳ್ಬೇಕು. ಇವೆಲ್ಲ ಕೆಲವು ಗೊತ್ತಾಗಲ್ಲ, ಪ್ರೋಟೋಕಾಲ್ ಹಂಗೆ ಮಾತಾಡ್ಬಿಡ್ತೀವಿ. ಅವ್ರ ಹತ್ರ ಹೋದಾಗ ನಮ್ಮ ಅಭ್ಯಾಸ ಇಲ್ಲ, ನಮ್ಗೆ ದೊಡ್ಡವ್ರ ಹತ್ರ ಮಾತಾಡಿ ಪರಿಭಾಷೆ ಇವೆಲ್ಲ ಏನೂ ಗೊತ್ತಿಲ್ಲ. ಇದರಿಂದ ಈ ತರ ಅಕ್ಷರಗಳೆಲ್ಲ ಆಗ್ಬಿಡುತ್ತೆ. ಇಲ್ಲಿ ಹೇಳ್ತಾನೆ ಮಯ ಪ್ರಮಾದ ಪ್ರಣಯೇನ ವಾಪಿ, ದಿನಲ್ಲಿ ತುಂಬಾ ಪ್ರೀತಿ ನನ್ನ ಮತ್ತೆ ಮಗ ಅನ್ಕೊಂಡು ಹೀಗೆಲ್ಲ ನಡೆಸ್ಕೊಂಡ್ಬಿಟ್ಟೆ. ತಚ್ಛಾಮಯೇ ತ್ವಾಮಹಮಪ್ರಮೇಯಂ, ಕ್ಷಮೆ ಮಾಡಕ್ಕಾಗಲಿ ನನ್ನ ಕ್ಷಮಿಸ್ಬಿಡಪ್ಪ. ಅಪ್ರಮೇಯ, ನಿನಗೆ ಸಮನೂ ಯಾರು ಇಲ್ಲ, ಅಧಿಕರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ, ನೀನೇ ಇಡೀ ಜಗತ್ತಿಗೆ ಪಿತಾ ಅನ್ನೋದು ನನಗೆ ಗೊತ್ತಾಗೋಯ್ತು. ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್, ನಿನ್ನನ್ನೇ ಗುರುಗಳು ಹಿರಿಯರು ಎಲ್ಲರೂ ಪೂಜಿಸ್ತಾರೆ. ನತ್ವತ್ಸಮೋಸ್ತ್ಯಭ್ಯಧಿಕೋ ಕುತೋನ್ಯೋ, ನಿನಗೆ ಸಮನೂ ಯಾರು ಇಲ್ಲ, ಅಧಿಕರು ಯಾರು ಇಲ್ಲ. ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ಅಂತ ಹೇಳಿ ಮಾಡ್ತಾರೆ. ನಿನಗೆ ಸಮನೂ ಇಲ್ಲ, ಅದಕ್ಕೆ ತಸ್ಮಾತ್ ಪ್ರಣಮ್ಯ ಪ್ರಣಿದಾಯಕಾಯಂ ಪ್ರಸಾದಯೇ ತ್ವಾಮಹಮೀಶ್ವಮೀಢ್ಯಂ. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾರ್ಹಾರ್ಹಸಿ ದೇವ ಸೋಡುಂ. ಹೇಳ್ತಾರೆ ಇಲ್ಲಿ ದಿವ್ಯ ಸ್ವರೂಪ ಭಗವಂತನಿಗೆ ಲೋಕದಲ್ಲಿ ನೀನು ಎಲ್ಲರಿಗಿಂತ ಹಿರಿಯನಪ್ಪ ನನಗೆ ಗೊತ್ತಾಯ್ತು. ಇವಾಗ ಶ್ರೇಷ್ಠನೂ ಹೌದು, ಎಲ್ಲರಿಗಿಂತ ಶ್ರೇಷ್ಠ ಕೂಡ ನೀನೇನೆ. ಹಾಗಿರ್ಬೇಕಾದ್ರೆ ನಾನು ಸಾಷ್ಟಾಂಗ ಪೂರ್ವ ನಮಸ್ಕಾರ ಮಾಡ್ತೀನಿ. ಅದೊಂದೇ ನನ್ನ ಕೈಲಿ ಮಾಡೋಕ್ಕಾಗೋದು. ನೀನು ಅದನ್ನ ಸ್ವೀಕರಿಸು. ಲೋಕಾದಿ ಅಧಿಪತಿಯು ನೀನೇ ಆಗಿದೀಯಾ, ಆದ್ರಿಂದ ನಿಮಗೆ ಪ್ರಸನ್ನನಾಗ್ಬೇಕು ನೀನು ಅಂತ ಹೇಳಿ ನಮಸ್ಕಾರ ಮಾಡಿ, ತಂದೆ, ಮಗ, ಸ್ನೇಹಿತ, ಪ್ರಿಯತಮ, ಪ್ರಿಯೆ ಎಲ್ಲ ಅಪರಾಧಗಳನ್ನು ನಾನು ಮನ್ನಿಸುವಂತೆ, ಎಲ್ಲರ ಅಪರಾಧಗಳನ್ನು ಮನ್ನಿಸುವಂತೆ ನನ್ನ ಅಪರಾಧವನ್ನು ಕೂಡ ನೀನು ಮನ್ನಿಸ್ಬಿಡು ಅಂತ ಹೇಳ್ತಾರೆ. ಅದೃಷ್ಟ ಪೂರ್ವಂ ಸುಷಿತೋಸ್ಮಿ ದೃಷ್ಟ, ನಿಜವಾಗ್ಲೂ ಈ ತರ ಒಂದು ದೃಶ್ಯ, ಅದೃಷ್ಟ ಅಂದ್ರೆ ಇದಕ್ಕೆ ಹಿಂದೆ ನಾನು ನೋಡೇ ಇಲ್ಲ. ದೃಷ್ಟ ಪೂರ್ವಂ ಸುಷಿತೋಸ್ಮಿ ಪೂರ್ವ, ಈ ಎಷ್ಟೆಷ್ಟೋ ತಪಸ್ಸುಗಳನ್ನೆಲ್ಲ ಮಾಡಿದಾಗ ಮಾರ್ಕಂಡೇಯ ಮಹರ್ಷಿಗಳು ಮಾಡಿದಾಗ ಅವ್ರಿಗೊಂದು ಏನ್ ಬೇಕು ಅಂತ ಕೇಳಿದಾಗ ಏನಿಲ್ಲ. ಅವಾಗ ನಾನು ಇದು ನೋಡ್ಲಿಲ್ಲ. ಈ ತಿರುಕೋವಲೂರ್ ಅಂತ ಒಂದು ಜಾಗ ಇದೆಯಲ್ಲ, ಅಲ್ಲಿ ಹಾಗೇನೆ ಮೃಕಂಡ ಮಹರ್ಷಿ ಅಲ್ಲಿ ತಪಸ್ಸು ಮಾಡಿದಾಗ ಪ್ರತ್ಯಕ್ಷ ಆಗ್ತಾನೆ ಭಗವಂತ. ಏನ್ ಬೇಕು ಅಂತ ಕೇಳಿದಾಗ, ನೀನು ಇಡೀ ಜಗತ್ತನ್ನ ಅಳ್ಕೊಂಡಿಲ್ಲ, ತ್ರಿವಿಕ್ರಮ ಅವತಾರ ನಾನು ನೋಡ್ಲಿಲ್ಲ, ನೋಡಕ್ ಆಸೆ ಪಡ್ತೀನಿ, ಅದೇ ರೂಪದಲ್ಲಿ ನೀನು ಪ್ರತ್ಯಕ್ಷ ಆಗುದು. ತಕ್ಷಣ ಅದೇ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾ ಹೇಳಿ ಉಲಹಳ್ಳಂದ ಪೆರುಮಾಳ್, ಅದಕ್ಕೆ ಅಲ್ಲಿ ಪ್ರತಿಷ್ಠೆ ಮಾಡಿಲ್ಲ. ಹಾಗೆ ಅವ್ರಿಗೆ ದರ್ಶನ ಕೊಡ್ತಾನೆ ಭಗವಂತ. ಅದೇ ತರ ಪ್ರಸೀದ ದೇವೇಶ ಜಗನ್ನಿವಾಸ, ಇಡೀ ಜಗತ್ತಿಗೆ ನಿವಾಸ ಆಗಿದ್ದಾನೆ ಅವನು. ಮನೆ ಯಾವ್ದು, ಇಡೀ ಜಗತ್ತಿಗೆ ಮನೆ ಯಾವುದು ಅಂದ್ರೆ ಭಗವಂತ. ಕಿರೀಟಿನಂ ಗದಿನಂ ಚಕ್ರಿನಂ ಚ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಬಹ ವಿಶ್ವರೂಪೇ. ಇನ್ನನ್ನ ಹೊಗಳ್ತಾನೆ ಭಗವಂತನನ್ನ. ಎಲ್ಲ ಕಿರೀಟಗಳು, ಗದೆಗಳು ಎಲ್ಲ ಒಂದ್ ಕೈನಲ್ಲಿ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಅವತಾರ ಇದೆ ಅಂತ ಗೊತ್ತಾಗುತ್ತೆ. ಈ ಕೃಷ್ಣ ವಿಷ್ಣುವಿನ ಅವತಾರ ಅನ್ನೋದು ಅದ್ರಲ್ಲೇ ತೋರಿಸ್ಕೊಡ್ತಾನೆ. ಈ ಸೌಮ್ಯ ರೂಪ ಇದೆಯಲ್ಲ, ಅದನ್ನ ಮೊದಲಿಗೆ ಇತ್ತಲ್ಲ ಅದೇ ರೂಪದಲ್ಲಿ ನನ್ಗೆ ದರ್ಶನ ವಾಪಸ್ ಕೊಡು ಸಾಕು, ನನಗೆ ಈ ವಿಶ್ವರೂಪ ನೋಡಕ್ಕೆ ಭಯ ಆಗುತ್ತೆ ನಿಮ್ಗೆ ಬೇಡ ಅಂತ ಹೇಳ್ತಾನೆ. ಅವಾಗ ಮಯ ಪ್ರಸನ್ನೇನ ತವಾರ್ಜುನೇನಂ ರೂಪಂ ಪರಂ ದರ್ಶಿತುಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮಿದಂ ವಿದಮಂತಮಾದ್ಯಂ
ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ನ ದೃಷ್ಟಪೂರ್ವಂ ಅಂದ್ರೆ ಇದಕ್ಕೆ ಹಿಂದೆ ಈ ತರ ರೂಪ ಯಾರು ನೋಡೇ ಇಲ್ಲ, ನೋಡಕ್ಕೂ ಅದು ಕಷ್ಟ. ಆ ತರ ಒಂದು ರೂಪ ನೀನ್ ನೋಡಿರೋದು ನಿನ್ನ ಪುಣ್ಯ. ನಿನ್ನಲ್ಲಿ ಪ್ರಸನ್ನ ಆಗಿರೋ ಕಾರಣದಿಂದಲೇ ಪ್ರಸಿದ್ಧ ಅಂದ್ರೆ ಕೇಳ್ಕೊಳ್ತೀಯ. ನಾನ್ ನಿನ್ನಲ್ಲಿ ಪ್ರಸನ್ನನಾಗಿರೋದಿಕ್ಕೇನೆ ನೀನು ಈ ತರ ಒಂದು ದೃಶ್ಯವನ್ನ ನೋಡಕ್ಕಾಯ್ತು, ಇಲ್ಲದ್ರೆ ನಿಂಗೆ ನೋಡಕ್ಕಾಗ್ತಾ ಇರ್ಲಿಲ್ಲ. ಕಾಂತಿಯುಕ್ತವೂ ವಿಶ್ವವ್ಯಾಪ್ತಿಯೂ ಆಗಿರುವಂತ ನನ್ನ ಸ್ವರೂಪ, ರೂಪ, ಗುಣಗಳು, ವೈಭವಗಳು, ಶಕ್ತಿ ಸಾಮರ್ಥ್ಯಗಳು, ಎಲ್ಲ ಭಾಗಗಳನ್ನು ಒಟ್ಟಿಗೆ ನೋಡುವಂತ, ಮತ್ತೆ ಸೃಷ್ಟಿ ಮಾಡ್ತಾ ಇರುವಂತದ್ದು, ಲಯ ಮಾಡ್ತಾ ಇರುವಂತದ್ದು ಎಲ್ಲವೂ ನಿನಗೆ ತೋರಿಸಿದ್ದೀನಿ. ನವೇದಯಜ್ಞಾಧ್ಯಯನಯಜ್ಞ ಜಾನೈಹಿ. ಕೃಷ್ಣನ ಹೇಳ್ತಾನೆ, ಸುಮ್ಮನೆ ಯಾವ್ದೋ ಒಂದು ವೇದ ಅಧ್ಯಯನ ಮಾಡ್ಬಿಟ್ರು ಅಂತ ಹೇಳಿ ಅವರು ಕೂಡ ಇದನ್ನ ನೋಡಕ್ಕಾಗಲ್ಲ. ನಚ ಕ್ರಿಯಾಭಿಹ್ನ ತಪೋಭಿರುಗ್ರೈ. ಉಗ್ರವಾದ ತಪಸ್ಸು, ಪಂಚಾಗ್ನಿ ಮಧ್ಯೆ ನಿಂತ್ಕೊಂಡು ಬಿಸಿಲಲ್ಲಿ ತಪಸ್ಸು ಮಾಡ್ತೇನೆ ಅಂದ್ರೆ ಕೂಡ ಅದಕ್ಕೂ ಕೂಡ ನಾನು ಈ ತರ ರೂಪ ಎಲ್ಲ ಒಲಿಯಲ್ಲ. ನೀ ಏವಂ ರೂಪ ಶಕ್ಯಮಹಂ ಲೋಕೆ ದ್ರಷ್ಟುಂ ತ್ವದಧ್ಯೇನ ಕುರು ಪ್ರವೀರ. ಇವ್ನು ಹೇಳ್ತಾನೆ, ಈ ತರ ಒಂದು ರೂಪವನ್ನ ಎಲ್ರಿಗೂ ಸಿಗದೇ ಇಲ್ಲ, ನಿನಗೆ ಅದೃಷ್ಟ ನಿನ್ಗೆ ಸಿಕ್ಕಿದೆ. ಅದು ಎಲ್ರಿಗೂ ನಾನು ಕೇವಲ ಕೃಪೆಯಿಂದನೇ ನೀನು ತೋರಿಸಿದ್ದು ಅಂತ ಹೇಳ್ತಾರೆ. ಮಾತೆ ವ್ಯತಾಮಾ ಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಗ್ಮದೇಹಂ ಈದೃಗ್ಮಮೇದಂ ವ್ಯಪೇತ ವಿಪ್ರೀತಮಯಾ ವ್ಯಪೇತ ವಿಪ್ರೀತಮನಾ ಪುನಸ್ತ್ವಂ ನ ದೇವ ಮೇ ರೂಪಮಿದಂ ಪ್ರಪಶ್ಯ. ಈ ಭಯಂಕರವಾದ ರೂಪ ಇದೆಯಲ್ಲ, ಇದನ್ನ ನೀನು ಚಿಂತಿಸೋದಾಗ್ಲಿ ಅಥವಾ ಭ್ರಮೆ ಪಡೋದಾಗ್ಲಿ ಯಾವುದಕ್ಕೂ ಕಾರಣ ಬೇಡ. ನಿನ್ನ ಉದ್ವಿಗ್ನತೆ ಕಡಿಮೆ ಆಗ್ಲಿ ಅಂತಾನೆ ನಾನು ತೋರಿಸ್ತೀನಿ. ಇದರಿಂದ ಯಾವುದೂ ನಿನ್ಗೆ ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಂತವನೋ, ಎಷ್ಟು ಶಕ್ತಿಶಾಲಿ ನಿನ್ನನ್ನ ರಥ ಓಡಿಸ್ತಾ ಇದ್ದಾನೆ ಅಂದ್ರೆ ನಿನಗಿನ್ನೂ ಹೆಚ್ಚು ರೂಪ ಆಗತ್ತಲ್ವಾ. ಅದಕ್ಕೋಸ್ಕರ ನಾನು ತೋರಿಸ್ದೆ. ಸಂಜಯ್ ಹೇಳ್ತಾನೆ, ಇತ್ಯರ್ಜುನನ್ ವಾಸುದೇವ ಪ್ರಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಮಾಯಾಸ ಚ ಭೀತಮೇದಂ ಭೂತ್ವಾ ಪುನಃ ಸೌಮ್ಯಂ ವಪುರ್ಮಹಾತ್ಮ. ಅವನು ಹೇಳ್ತಾನೆ, ನೀನು ಮುಂಚಿನ ಸೌಮ್ಯವಾದ ರೂಪವನ್ನೇ ನನಗೆ ತೋರಿಸ್ಬಿಡಪ್ಪ ಸಾಕು, ಇದನ್ನೆಲ್ಲ ನೋಡಕ್ಕಾಗಲ್ಲ ಅಂತ. ಹಾಗೆ ಆಗ್ಲಿ ಅಂತ ದೃಷ್ಟ್ಮೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸ್ವಚೇತ ಪ್ರಕೃತಿಂ ಗತಃ. ಆಯ್ತು ನೋಡಪ್ಪ, ಬಿಡು ಹೋಗ್ಲಿ, ನೀನ್ ನೋಡ್ದ್ಯೋ ಇಲ್ವೋ, ಮನಸ್ಸಲ್ಲಿ ಗ್ರಹಿಸ್ಕೊಂಡ್ಯೋ ಇಲ್ವೋ, ಅಷ್ಟು ಸಾಕು. ಈಗ ನಾನು ಮುಂದಿನ ರೂಪಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ತಾನೆ. ಆ ರೂಪನೇ ಸಿಗದ್ ಕಷ್ಟ ಅಂತೆ ನೋಡಕ್ಕೆ. ಸುದುರ್ದರ್ಶನಮಿದಂ ರೂಪಂ ದೃಷ್ಟ ಮಾನಸಿ ಎನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶಿನ ಕಾಂಕ್ಷಣಃ. ದಿನಾಲು ದೇವತೆಗಳು ಇವರೆಲ್ಲ ನೋಡ್ಬೇಕು ಅಂದ್ರೆ ಈ ರೂಪದಲ್ಲಿ ನಾನು ದರ್ಶನ ಕೊಡ್ತೀನಿ. ಆ ರೂಪ ನಿನಗೆ ಇವಾಗ ಸಿಗ್ತಾ ಇದೆ ಅಂದ್ರೆ ನೀನ್ ಅದೃಷ್ಟವಂತ ಅಂತ ಹೇಳ್ತಾರೆ. ನಾಹಂ ವೇದೆ ಎನ್ನ ತಪಸ್ಸ, ಅದಾವಾಗ್ಲೇ ಹೇಳ್ದೆ. ಮತ್ಕರ್ಮ ಕೃತ್ಮನ್ ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಇದು ಯಾವಾಗ್ಲೂ ನಾನು ದೃಢವಾಗಿ ನಿಮ್ ಜೊತೆಗೆ ಇರ್ತೀನಿ. ಹೇಗೆ ಅಂತ ಹೇಳಿದ್ರೆ, ಈ ನಿರ್ವೈರಂ, ಯಾರ ಮೇಲೂ ದ್ವೇಷ ಮಾಡಬಾರ್ದು. ನಿರ್ವೈರ ಸರ್ವಭೂತೇಶು, ಯಾರ ಮೇಲೂ ಅಂತ ಹೇಳಿದ್ರೆ ಮನುಷ್ಯರ ಮೇಲೆ ಮಾತ್ರ ಅಂತಲ್ಲ, ಸರ್ವಭೂತೇಶು. ಒಂದು ಪ್ರಾಣಿನೇ ನಿಮ್ಗೆ ಹಿಂಸೆ ಮಾಡಿದ್ರೆ ನೀವು ಅನ್ನಸರಿ ಅದನ್ನ ಹಿಂಸೆ ಮಾಡಬೇಡಿ, ಅಷ್ಟೇನೆ. ಅದನ್ನ ಹೇಳ್ತಾರೆ. ಅವಾಗ ಮಾಮೇತಿ ಸರ್ವಭೂತೇಶು, ನಾನು ಹೇಗೆ ಎಲ್ಲಾ ಪ್ರಾಣಿಗಳಲ್ಲೂ ಸಮವಾಗಿ ಪ್ರೀತಿಸ್ತೀನೋ ಹಾಗೆ ನೀವು ಪ್ರೀತಿಸಿದ್ರೆ ನಿಮಗೂ ಇವೆಲ್ಲ ಸಂಭವಿಸುತ್ತೆ. ಇದನ್ನೆಲ್ಲ ನೋಡ್ಬೋದು ನೀವು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಭಕ್ತಿ ಯೋಗ, ಅದು ಮುಂದಿನ ಚಾಪ್ಟರ್ ಅಲ್ಲಿ ನೋಡಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ.
ಕಾಯೇನ ವಾಚೇಂದ್ರಿಯೇಣ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯಚ್ಚಿತ್ ಫಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ಪೇಪರ್ ಅಲ್ಲೇ ಬಂದಿದೆ ನೋಡಿ, ಎಷ್ಟು ಖುಷಿ ಆಯ್ತು. ಹೌದು, ಅಲ್ಲಿರೋ ಈಜಿಪುರದಲ್ಲಿ ಒಂದು ಮಾಡಿದ್ದಾರೆ ದೊಡ್ಡದಾಗಿ ಒಂದು ವಿಗ್ರಹ. ಹೋಗಿ ನೋಡ್ಬೇಕದ್ನ, ನೋಡಿಲ್ಲ ಇನ್ನ ನಾನು. ಯಾರಾದ್ರೂ ನೋಡಿದ್ದಾರಾ ಯಾರಾದ್ರೂ? ನಾನ್ ನೋಡಿದ್ದೀನಿ. ನಮ್ ಗ್ರೂಪ್ ಅವ್ರ ಹಾಕಿದ್ರು ಮ್ಯಾಮ್ ಫೋಟೋ. ಕೋಮಲಾ ಹೋಗಿದ್ರು. ಓಕೆ ಓಕೆ, ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ. ಪೇಪರ್ ಅಲ್ಲಿನೂ ಕರೆಕ್ಟ್ ಆಗಿ ಬಂದಿದೆ ಫೋಟೋ ಎಲ್ಲ. ಹೌದು, ಅದೇ ಅವರು ರಾಮ ಅನ್ಕೋತಾನೆ, ಇವ್ರೇನೋ ಕಲರ್ ಸೀರೆ ಮಾತ್ರ ಉಟ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ, ನಾನ್ ಬರೋದ್ ಬೇಡ್ವಾ ಅಂತ. ದಸರಾದಲ್ಲಿ ಕಲರ್ ಸೀರೆ ಉಟ್ಕೊಂಡ ತಕ್ಷಣ ಪಾಪ ಕವಿತಾ ಹೇಳಿದ್ರು ಇದಕ್ಕೆ ಕೊಡೋಣವಾ ಅಂತ. ನಾನು ತುಂಬಾನೇ ಟಯರ್ಡ್ ಆಗಿದ್ದೆ, ಮತ್ತೆ ಯೋಚನೆ ಮಾಡಕ್ಕೂ ನಮ್ಗೆ ಸಮಯ ಇರ್ಲಿಲ್ಲ. ನೋಡಿಪ್ಪ, ನಿಮ್ಗೆ ಯಾರಾದ್ರೂ ಗುರ್ತಿದ್ರೆ ನೋಡಿ ಅಂತ ಹೇಳಿದೆ. ಪಾಪ ಅವರು ಶ್ರಮ ವಹಿಸಿ ಕಾಂಟ್ಯಾಕ್ಟ್ ಮಾಡಿ ಹಾಕಿದ್ದಾರೆ. ಬರೀ ನ್ಯೂಸ್ ಮಾತ್ರ ಇಲ್ಲ, ತುಂಬಾ ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ, ಅವರು ಹಾಕಿದ್ದಾರೆ. ಅವ್ರಿಗೆ ಎದಕ್ಕೆ ಇದು ಏನಪ್ಪ, ಒಂದು ಸಂಘ ಶಕ್ತಿ ಅಂತ ಹೇಳ್ತಾರಲ್ಲ, ಇದಕ್ಕೇನೆ ಹೇಳೋದು. ಎಲ್ಲಾರು ಒಂದು ಕೆಲಸ ಎಷ್ಟ್ ಚೆನ್ನಾಗತ್ತೆ ಅಂತ. ಸಂಘ ಶಕ್ತಿ ಅಷ್ಟೇನೆ, ಯಾರೋ ಒಬ್ರು ಮಾಡಿದ್ವಿ ಅಂತ ಅಲ್ಲ, ಎಲ್ಲಾರು ಕೈ ಜೋಡಿಸಿದ್ರೆ ಒಂದು ಕೆಲಸ ಚೆನ್ನಾಗತ್ತೆ. ಇದಕ್ ಲೀಡರ್ ಒಬ್ರು ಇದ್ರೆ ಚಂದ, ಒಬ್ರು ಲೀಡರ್ ಚೆನ್ನಾಗಿರ್ಬೇಕಲ್ಲ. ಅದೆಲ್ರಿಗೂ ಬರಲ್ಲ ಮೇಡಮ್, ನಿಮ್ಗೆ ಎಲ್ಲರ ವಿಶ್ವಾಸ, ಪ್ರೀತಿ, ಇದೆಲ್ಲ ನಮ್ಗೆ ಕೆಲಸ ಮಾಡಕ್ಕೆ ಯಾವ ಶ್ರಮನೂ ಆಗೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ದೇವರನ್ನ ಅನುಕೂಲ ಮಾಡ್ತಾನೆ. ಥ್ಯಾಂಕ್ ಯು. ನಾಳೆ ನಮಸ್ಕಾರ ಮೇಡಮ್. ಓಕೆ, ನಮಸ್ಕಾರ.